ಶಲೋಮ್ ಶಲೋಮ್. ಮಹಾರಾಷ್ಟ್ರದಲ್ಲಿ ಒಂದು ವಿಚಿತ್ರ ಘಟನೆ. ಕೆಲವು ಅಮಾಯಕ ಯುವಕರನ್ನು ಈ ದುಷ್ಟರು ಪ್ರಚೋದಿಸಿ ಕ್ರೈಸ್ತ ಸ್ವಸ್ಥತಾ ಕೂಟಗಳಲ್ಲಿ ವಿಘ್ನ ಉಂಟು ಮಾಡೋದಕ್ಕಾಗಿ, ವೇದಿಕೆಯನ್ನು ಸುಟ್ಟಿ ಬಿಡುವುದಕ್ಕಾಗಿ ಕೆಲವು ಅಮಾಯಕ ಯುವಕರನ್ನು ಪ್ರಚೋದಿಸಿ ಆ ಒಂದು ಕೂಟಗಳಲ್ಲಿ, ದೊಡ್ಡ ಮೈದಾನದಲ್ಲಿ ಕೂಟ ನಡೀತಾ ಇರ್ತದೆ. ಆ ಕೂಟವನ್ನು ಹಮ್ಮಿಕೊಂಡಿರ್ತಾರೆ. ಆ ಹಮ್ಮಿಕೊಂಡಿರ್ತಕ್ಕಂಥ ಕೂಟದ ವೇದಿಕೆಯನ್ನು ಹಾಗೂ ಅಲ್ಲಿರ್ತಕ್ಕಂಥ ಎಲ್ಲ ಉಪಕರಣಗಳನ್ನು, ಸೌಂಡ್ ಸಿಸ್ಟಮ್ಗಳನ್ನು, ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ಗಳನ್ನು, ಧ್ವನಿವರ್ಧಕಗಳನ್ನು ಹಾಗೂ ಸಂಗೀತವಾದ್ಯಗಳನ್ನು, ಅನೇಕ ಉಪಕರಣಗಳನ್ನು ಸುಟ್ಟು ಬಿಡಬೇಕೆಂಬುದಾಗಿ ಒಂದು ದುಷ್ಟರು ಅಮಾಯಕ ಯುವಕರನ್ನು ಪ್ರಚೋದಿಸಿ ಕಳಿಸ್ತಾರೆ. ಎಲ್ಲ ನನ್ನ ಅಮಾಯಕ ಯುವಕರಿಗೆ ಜಾಗ್ರತೆಯಿಂದಿರ್ತೀರಿ. ದುಷ್ಟರ ಆಲೋಚನೆ ನಡೆದೆ, ಪಾಪಾತ್ಮರ ಮಾರ್ಗದಲ್ಲಿ ನಡೆದುಕೊಳ್ಳದೆ, ಧರ್ಮನಿಂದೆಗಳನ್ನು ಕೂತ್ಕೊಳ್ಳದೆ, ಯಾವಾಗಲೂ ಕರ್ತನನ್ನು, ಆತನ ನ್ಯಾಯಪ್ರಮಾಣವನ್ನು, ಧರ್ಮಶಾಸ್ತ್ರವನ್ನು ಧ್ಯಾನಿಸುವುದು ಎಷ್ಟೋ ಧನ್ಯತವಾಗಿದೆ ಅನ್ನತಕ್ಕಂಥ ಸತ್ಯವನ್ನು ತಿಳಿದುಕೊಳ್ಳೋಣ. ಪ್ರಾರ್ಥಿಸೋಣ. ನಮ್ಮನ್ನು ಅತ್ಯಧಿಕವಾಗಿ ಪ್ರೀತಿ ಮಾಡೋ ಪರಲೋಕದಲ್ಲಿರುವಂಥ ನಮ್ಮ ತಂದೆ ರಾಜ, ಕರ್ತನೇ, ಅನೇಕ ಜನರು ನಿನ್ನ ಬಳಿಗೆ ಬಂದು ರಕ್ಷಣೆ ಹೊಂದಿ ನಿನ್ನ ಸಮಾಧಾನ, ನಿನ್ನ ಶಾಂತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಏಸಯ್ಯ, ಯೇಸು ನಾಮದಲ್ಲಿ ಅದ್ಭುತವಾದಂಥ ಕೃತ್ಯಗಳು ನಡೆದಿದ್ದು ನಾವು ನೋಡಿದೆವು ಕರ್ತನೆ. ಆದರೆ ಈ ಒಂದು ಸುವಾರ್ತೆ ಕಾರ್ಯಕ್ರಮ, ಇವತ್ತಿನ ಈ ವಾರ್ತೆಯಲ್ಲಿ ಯೇಸು ನಾಮದಲ್ಲಿ ನಡೆದಿರತಕ್ಕಂಥ ಅತಿ ಉನ್ನತವಾದಂಥ, ಅತಿಶಯವಾದಂಥ, ಎಂದಿಗೂ ಊಹಿಸಲಾರದಂಥ, ಕಲ್ಪನೆಗೆ ಎಡಕಲಾರದಂಥ ಕಾರ್ಯವನ್ನು ಕರ್ತನೆ ಈ ಒಂದು ವಾರ್ತೆಯಲ್ಲಿ ನೀನು ಮಾಡಿದಕ್ಕಾಗಿ ನಿನಗೆ ಸ್ತೋತ್ರ ಕರ್ತನೆ. ಕೇಳತಕ್ಕಂಥ ನನ್ನ ಎಲ್ಲ ಪ್ರಿಯ ಸಹೋದರಿ ಸಹೋದರಿಗೆ ಇವತ್ತು ದೇವರ ವಾಕ್ಯವನ್ನು ಕೇಳಿ ಮುಗಿಸೋದ್ರೊಳಗೆ ಅವರಿಗೆ ಸ್ವಸ್ಥತೆಯನ್ನು, ಆರೋಗ್ಯವನ್ನು, ಸಮಾಧಾನವು, ನೆಮ್ಮದಿ, ಅಮಾಯಕ ಯುವಕರ ಮೇಲೆ ಬಂದಿರತಕ್ಕಂಥ ದುಷ್ಟರ ಪ್ರಚೋದನೆಯು ಅಳಿಸಲ್ಪಡಲಿ ಎಂಬುದಾಗಿ ನಾನು ಹಾರೈಸುತ್ತಾ, ಅಮಾಯಕ ಯುವಕರನ್ನು ದೇವರೇ ಕರ್ತನು, ರಾಜಾದಿರಾಜನಾದ ದೇವರು ಅವರನ್ನು ಕಾಪಾಡಲಿ ಎಂಬುದಾಗಿ ಹಾರೈಸುತ್ತಾ, ಯೇಸು ಕ್ರಿಸ್ತು ನಾಮದಲ್ಲಿ ಕೇಳತಕ್ಕಂಥ ಪ್ರತಿಯೊಬ್ಬರಿಗೆ ಶುಭವಾಗಲಿ, ಮೇಲಾಗಲಿ, ಶಲೋಮ್ ಆಗಲಿ ಎಂಬುದಾಗಿ ಹಾರೈಸುತ್ತಾ ಯೇಸು ನಾಮದಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ ತಂದೆ. ಎಲ್ಲ ನನ್ನ ಪ್ರಿಯ ಸಹೋದರಷ್ಟು ಆಸಕ್ತಿಯಿಂದ ನೀವು ದೇವರ ವಾಕ್ಯವನ್ನು ಕೇಳುತ್ತಾ ಇದ್ದೀರಿ. ನಿಜವಾಗಲೂ ನೀವು ಕೇಳತಕ್ಕಂಥ ಈ ದೇವರ ವಾಕ್ಯದ ನಿಮಿತ್ತ ನಿಮ್ಮ ಜೀವನದಲ್ಲಿ ಅನೇಕ ಅದ್ಭುತಗಳಾಗಲಿ ಎಂಬುದಾಗಿ ನನ್ನ ಹಾರೈಕೆ. ಇದು ಒಂದು ಇಂಟ್ರೆಸ್ಟಿಂಗ್ ಘಟನೆ ನಡೆದಿದೆ. ಭಾಳ ಇಂಟ್ರೆಸ್ಟಿಂಗ್ ಅಂದರೆ ಭಾಳ ಇಂಟ್ರೆಸ್ಟಿಂಗ್ ಅದು. ಯಾಕಂದರೆ ಕೆಲವು ಸಾರಿ ನಮ್ಗೆ ಅರ್ಥ ಆಗಲ್ಲ, ಏನೇನು ನಡೀತಾ ಇದೆ, ಏನು ಆಗ್ತಾ ಇದೆ, ಏನು ಆಗಲಿಕ್ಕಿದೆ ಅಂತೇಳಿ. ಪ್ರೈಸ್ ಲಾರ್ಡ್ ಜೀಸಸ್. ಏನಾಗ್ತಾ ಇದೆ ಅಂತ ಅರ್ಥ ಆಗ್ತಾ ಇಲ್ಲ. ಆದ ಕಾರಣ ಈಗ ಅರ್ಥ ಮಾಡ್ಕೊಂಡಿದ್ದೇವೆ. ಪ್ರೈಸ್ ಲಾರ್ಡ್ ಜೀಸಸ್. ಒಂದು ದಿವಸ ಏನಾಯಿತು, ಮಹಾರಾಷ್ಟ್ರದಲ್ಲಿ ಕ್ರೈಸ್ತ ಕಾರ್ಯಕ್ರಮಗಳನ್ನು ಏರ್ಪಾಟ್ ಮಾಡಿದ್ದಾರೆ. ಆಫ್ ಮಾಡಿಬಿಟ್ಟಿದೆ. ಥ್ಯಾಂಕ್ ಯು ಜೀಸಸ್. ಅಲ್ಲಿಯ ಎಂಥ ಜ್ಞಾನಗಳು ತಂದಿದೆ. ಸ್ತೋತ್ರಕರ್ತನೆ, ಕೃಪಾ ಕನಿಕರ್ಣವುಳ್ಳ ದೇವರೇ ನಿನಗೆ ಸ್ತೋತ್ರಕರ್ತನೆ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಎಷ್ಟು ಆಸಕ್ತಿಯನ್ನು ಈ ದೇವರ ವಾಕ್ಯವನ್ನು ಕೇಳ್ತಾ ಇದ್ರಿ. ಅದಕ್ಕಾಗಿ ಮಹಾರಾಷ್ಟ್ರದಲ್ಲಿ ಒಂದು ವಿಚಿತ್ರವಾದ ಘಟನೆ ನಡೆದಿದೆ. ಇಲ್ಲಿ ಒಂದು ದೊಡ್ಡ ಮೈದಾನದಲ್ಲಿ ಕ್ರೈಸ್ತ ಭಕ್ತರು ಒಂದು ದೊಡ್ಡ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ. ಆ ಕಾರ್ಯಕ್ರಮ ಏನಂದರೆ ಸ್ವಸ್ಥತಾ ಕೂಟಗಳು. ಅನೇಕ ಜನರು, ಎಲ್ಲ ಜಾತಿ ಜನಾಂಗದವರು ಬಂದು ಅಲ್ಲೇ ಸ್ವಸ್ಥತೆಯನ್ನು, ಆರೋಗ್ಯವನ್ನು, ದೆವ್ವಪೀಡಿತರು ಬಿಡುಗಡೆಯನ್ನು ಮತ್ತು ವಿಧ ವಿಧವಾದ ನಾನಾವಾದ ರೋಗಗಳಿಂದ ಬಿಡುಗಡೆ ಪಡ್ಕೊಳ್ಳಲಿ ಎಂಬ ಉದ್ದೇಶದಿಂದ ಎಲ್ಲರಿಗೆ ಯೇಸು ಕ್ರಿಸ್ತನದಿಂದ ಉಂಟಾಗತಕ್ಕಂಥ ಆ ರಕ್ಷಣೆ, ಆ ಪಾಪದಿಂದ ರಕ್ಷಣೆ, ಆ ರೋಗದಿಂದ ರಕ್ಷಣೆ, ಆ ವ್ಯಾಧಿಗಳಿಂದ ರಕ್ಷಣೆ, ಆ ದರಿದ್ರದಿಂದ ರಕ್ಷಣೆ, ಆ ದುಷ್ಟರಿಂದ ರಕ್ಷಣೆ ಅವರಿಗೆ ತಿಳಿದು ಬರಲಿ ಎಂಬುದಾಗಿ ಈ ಒಂದು ಕೂಟವನ್ನು ಏರ್ಪಾಡು ಮಾಡಿರ್ತಾರೆ. ಆ ಸಮಯದಲ್ಲಿ ದುಷ್ಟರು ಏನು ಮಾಡ್ತಾರೆ, ಈ ಕೂಟಕ್ಕೆ ವಿರೋಧವಾಗಿರ್ತಕ್ಕಂಥ ದುಷ್ಟರು, ಈ ಯೇಸು ಕ್ರಿಸ್ತನ ಸಂದೇಶವು ಸಾರಲ್ಪಡಬಾರದನ್ನತಕ್ಕಂಥ ದುರುದ್ದೇಶ ಇಟ್ಕೊಂಡಿರುವ ದುಷ್ಟರು ಏನು ಮಾಡ್ತಾರೆ, ಅವರು ಪ್ಲಾನ್ ಮಾಡ್ತಾರೆ, ಯೋಜನೆ ಮಾಡಿಕೊಳ್ತಾರೆ, ಕುತಂತ್ರ ಮಾಡ್ತಾರೆ. ಏನಂತ್ಕೊಂಡು ಈ ಸುಮಾರಷ್ಟು ಯುವಕರನ್ನು ಸೇರಿಸಿ ಅವರಿಗೆ ಪ್ರಚೋದನೆ ಕೊಡ್ತಾರೆ. ಏನಂತೇಳಿ, ಈಗೋ ಅಲ್ಲಿ ಒಂದು ಕ್ರೈಸ್ತ ಸ್ವಸ್ಥತಾ ಕೂಟಗಳು ನಡೀತಾ ಇದೆ. ಆ ಕೂಟಗಳನ್ನು ಹೇಗೆ ಧ್ವಂಸ ಮಾಡಬೇಕಂದ್ರೆ ನೀವು ಭಾಳ ಜಾಗೃತಿಯಿಂದ ಅಲ್ಲಿ ಹೋಗಿ ಈ ರೀತಿಯಲ್ಲಿ ಅದನ್ನು ನಾಶ ಮಾಡಬೇಕೆಂಬುದಾಗಿ ಹೇಳಿ ಅವ್ರು ಪ್ಲಾನ್ ಮಾಡಿ ಕಳಿಸಿರ್ತಾರೆ. ಅಂದರೆ ಅಲ್ಲಿರ್ತಕ್ಕಂಥ ಸ್ವಸ್ಥತಾ ಕೂಟಕ್ಕೆ ಏರ್ಪಾಟು ಮಾಡಿರ್ತಕ್ಕಂಥ ಆ ಒಂದು ಹಮ್ಮಿಕೊಂಡಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಅಲ್ಲಿ
ವೇದಿಕೆಯನ್ನು ಏನು ಸ್ಟೇಜನ್ನು ಎಲ್ಲ ತಯಾರು ಮಾಡಿರ್ತಾರಲ್ಲ, ಆ ವೇದಿಕೆಯ ಮೇಲಿರ್ತಕ್ಕಂಥ ಎಲ್ಲ ಉಪಕರಣಗಳು, ಸಂಗೀತ ವಾದ್ಯದ ಉಪಕರಣಗಳು ಹಾಗೂ ಇನ್ನಿತರ ಉಪಕರಣಗಳು, ಪೀಠೋಪಕರಣಗಳಾಗಲಿ, ಅವೆಲ್ಲವನ್ನು ನೀವು ಮೊದಲನೇ ದಿವಸ ಹೋಗಿ ಎಲ್ಲ ನೋಡಿಕೊಂಡು ಹೇಗೆ ನಡೀತದೆ ಏನು ನಡೀತದೆ ಅಂತ ನೋಡಿಕೊಂಡು, ಅದರಲ್ಲಿ ಅನೇಕ ಕ್ರೈಸ್ತರ ಅಲ್ಲದವರು ಆ ಕಾರ್ಯಕ್ರಮಕ್ಕೆ ಬಂದು, ಅನೇಕ ಜನರಲ್ಲಿ ಕಾರ್ಯಕ್ರಮ ಬಂದು ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಕೊಂಡು ಯೇಸು ಕ್ರಿಸ್ತಲ್ಲೇ ಮತಾಂತರ ಆಗ್ತಾ ಇದ್ದಾರೆ ಅಂತೇಳಿ ನೋಡಿ, ಅಲ್ಲೇ ಆ ರಾತ್ರಿ ಎಲ್ಲ ಕಾದುಕೊಂಡು ಹೇಗೆ ಎಲ್ಲ ಕೂಡಿಸಿಟ್ಕೊಳ್ತಾರೆ ಏನಂತೇಳಿ ವೇದಿಕೆಯನ್ನು ಎಲ್ಲ ಕೂಡಿಸಿಟ್ಕೊಂಡು ಅವ್ರೇನು ಮಾಡ್ತಾರೆ, ರಾತ್ರಿಯಲ್ಲಿ ಹೋಗುವಾಗ ಎಲ್ಲದ ಮೇಲೆ ಬಟ್ಟೆ ಹಾಕ್ತಾರೆ, ಎಲ್ಲ ಸೌಂಡ್ ಸಿಸ್ಟಮನ್ನು ಒಂದು ಕಡೆ ಗೋಳ ಮಾಡ್ತಾರೆ, ಮತ್ತು ಎಲ್ಲ ಸಂಗೀತವಾದಿಗಳನ್ನೆಲ್ಲ ಒಂದು ಕಡೆ ಕೂಡಿಸಿಟ್ಟು ಅದರ ಮೇಲೆ ಬಟ್ಟೆ ಹಾಕಿ ಅವ್ರು ಹೋಗ್ತಾರೆ. ಇಲ್ಲದಿದ್ದರೆ ಎಲ್ಲವನ್ನು ಕವರ್ ಮಾಡಿ ಹೋಗ್ತಾರೆ. ಕವರ್ ಮಾಡಿ ಹೋಗಿರುವಾಗ ರಾತ್ರಿಯಲ್ಲಿ ಯಾರಾದರೂ ಒಬ್ಬರಿಬ್ಬರು ಮಲ್ಕೊಂಡಿರ್ತಾರೆ. ಆದರೆ ನೀವು ಹೋಗಿ ಪೆಟ್ರೋಲನ್ನು ಹಾಕಿ ಆ ವೇದಿಕೆಯನ್ನು ಸುಡಬೇಕು. ನೀವು ಆ ರಾತ್ರಿ ಒಂದೇ ಸಾರಿ ಎಷ್ಟು ಜನ ಆರಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ರು ಅಲ್ಲಿ ಯಾರು, ಯಾಕಂದರೆ ರಾಜಕೀಯ ಬೆಂಬಲ ನಮಗಿದೆ, ನೀವು ಏನು ಮಾಡಿದ್ರು ನಡೀತದೆ ಅಂತ ಹೇಳಿದ್ಕೊಳ್ಳಿ. ಪಾಪ ಈ ಅಮಾಯಕ ಯುವಕರು ಅವರ ಪ್ರಚೋದನೆಯನ್ನು ಕೇಳಿಕೊಂಡು, ಪ್ರೈಸ್ ದಿ ಲಾರ್ಡ್ ಜೀಸಸ್, ಅಮಾಯಕ ಯುವಕರು ಅವರ ಪ್ರಚೋದನೆ, ದುಷ್ಟರ ಪ್ರಚೋದನೆಯನ್ನು ಕೇಳಿಕೊಂಡು ಅದನ್ನು ಸುಟ್ಟು ದಹಿಸಿ ಆ ಕಾರ್ಯಕ್ರಮವನ್ನು ಒಂದು ದಿನದ ನಂತರ ಮುಗಿಸಿಬಿಡಬೇಕೆಂಬ ದುರುದ್ದೇಶದಿಂದ ಅಲ್ಲೇ ಕಳಿಸಲ್ಪಡ್ತಾರೆ. ಕಳಿಸಲ್ಪಟ್ಟಾಗ ಅಲ್ಲಿ ನಡೆದಿರ್ತಕ್ಕಂಥ ಘಟನೆಯೇ ವಿಚಿತ್ರ. ಕಲ್ಪನೆ ಮಾಡಲಿಕ್ಕೆ ಆಗೋದಿಲ್ಲ. ನನ್ನ ಪ್ರಿಯ ಸಹೋದರಿ ಸಹೋದರೇ, ಅಲ್ಲಿರ್ತಕ್ಕಂಥ ಎಲ್ಲ ಭಕ್ತರು ಕಣ್ಣೀರಿನಿಂದ ಮೊಣಕಾಲಿನಿಂದ ಆತ್ಮಗಳ ರಕ್ಷಣೆಗಾಗಿ, ಆತ್ಮಗಳ ಬಿಡುಗಡೆಗಾಗಿ ಎಷ್ಟೋ ಕಳಕಳಿಯಿಂದ ಪ್ರಾರ್ಥನೆ ಮಾಡ್ತಾ ಇದ್ರು. ಈ ಪ್ರಾರ್ಥನೆ ಏಸು ಅಲ್ಲೇ ಕಾರ್ಯಕ್ರಮ ನಡೀತಾ ಇತ್ತು. ಮೊದಲನೇ ದಿವಸ ಕಾರ್ಯಕ್ರಮ ನಡೆದಾಗ ಇವರೆಲ್ಲ ಏನು ಮಾಡ್ತಾರೆ ಅಂದರೆ, ಈ ಬಂದಿರತಕ್ಕಂಥ ಈ ಅಮಾಯಕ ಯುವಕರು, ಬೆಂಕಿಯನ್ನು ಅಂಟಿಸೋದಕ್ಕಾಗಿ ಬಂದಿರತಕ್ಕಂಥ ಪ್ರಚೋದಿಸಲ್ಪಟ್ಟಿರ್ತಕ್ಕಂಥ ಈ ಯುವಕರು ಬಂದು ಆ ಕಾರ್ಯಕ್ರಮವನ್ನು ಬಹು ನಿಕಟವಾಗಿ ನೋಡ್ತಾರೆ. ಅಲ್ಲೇ ಒಂದು ಸುವಾರ್ತಿಕನು ಬರ್ತಾನೆ. ಆ ಸುವಾರ್ತಿಕನ ಕಾರ್ಯಕ್ರಮ ನಡೀಲಿಕ್ಕಿದೆ, ಎಲ್ಲ ಕೂತ್ಕೊಂಡಿರ್ತಾರೆ. ಅನೇಕ ಜನ ಕ್ರೈಸ್ತ ಯುವಕರಲ್ಲೂ ಯುವತಿಯರೆಲ್ಲ ಕೂಡಿಕೊಂಡು ವೇದಿಕೆ ಮೇಲೆ ನಿಂತು ಆರಾಧನೆ ನಡೆಸ್ತಾರೆ. ಹಾಡುಗಳನ್ನು ಹಾಡ್ತಾ, ಅಲ್ಲಿರ್ತಕ್ಕಂಥ ಕುಂಡಾಡ್ತಾ, ಸಂಗೀತವಾದಿಗಳು ಬಾರಿಸ್ತಾ ಬಹಳ ಹಾರೈಸ್ತಾರೆ, ಸಂತೋಷವಾಗಿರ್ತಾರೆ. ಅವರ ಸಂತೋಷವನ್ನು ನೋಡ್ತಾ ಇರ್ತಾರೆ. ಆಮೇಲೆ ಆ ಸಂತೋಷವನ್ನು ನೋಡಿ ಜನರೆಲ್ಲ ಅದರಿಂದ ಆಕರ್ಷಿತರಾಗ್ತಾ ಇದ್ದಾರೆ ಅಂತೇಳಿ ಅವರಲ್ಲಿ ಒಂದು ದುರುದ್ದೇಶ, ನೋಡು ಇವರು ಎಷ್ಟು ಸಂತೋಷವಾಗಿ ಹಾಡ್ತಾ ಇದ್ದಾರೆ, ಮ್ಯೂಸಿಕ್ ಮಾಡ್ತಾರೆ, ಅದಕ್ಕೆ ನಮ್ಮ ಜನರೆಲ್ಲ ಹೋಗಿ ಯೇಸು ಕ್ರಿಸ್ತನಲ್ಲಿ ಸೇರ್ತಾ ಇದ್ದಾರೆ ಅಂತೇಳಿ ಎಂಬ ಪ್ರಚೋದನೆ ಅವರ ಮನೆಯನ್ನು ಬರ್ತದೆ. ಇದೆಲ್ಲ ಕಾರ್ಯಕ್ರಮ ಹಾಡುಗೀಡಾಗ್ತದೆ. ಆಮೇಲೆ ವೇದಿಕೆ ಮೇಲೆ ಒಂದು ಸುವಾರ್ತಿಕನು ಬರ್ತಾನೆ, ಅಂದರೆ ಒಂದು ದೇವರ ವಾಕ್ಯವನ್ನು ಸಾರ್ತಕ್ಕಂಥನು ಬರ್ತಾನೆ. ಸ್ವಸ್ಥತೆ ಆತನ ಮೂಲಕವಾಗಿ ದೇವರು ನಡೆಸಲಿಕ್ಕಿದ್ದಾನೆ. ಈತನು ದೇವರ ವಾಕ್ಯವನ್ನೆಲ್ಲ ಹೇಳ್ತಾನೆ. ದೇವರ ವಾಕ್ಯವನ್ನು ಹೇಳಿ ಎಲ್ಲ ಜನರು ಬಹಳ ಕಣ್ಣೀರಿನಿಂದ ಮತ್ತು ಎಷ್ಟೋ ಜನರು ಸಂತೋಷದಿಂದ ಸ್ವೀಕರಿಸಿ ದೇವರ ವಾಕ್ಯವನ್ನು ಯೇಸು ಕ್ರಿಸ್ತನ ನಂಬಿ ಆತನಲ್ಲಿ ಅನೇಕ ಜನರು ಸ್ವಸ್ಥತೆ ಪಡ್ಕೊಳ್ಳೋದಕ್ಕಾಗಿ ತಯಾರಾಗ್ತಾರೆ. ಸ್ವಸ್ಥತೆ ಕಾರ್ಯಕ್ರಮಗಳಲ್ಲಿ ದೇವರ ವಾಕ್ಯ ಕೇಳಿದ ನಂತರ ಇದನ್ನು ಕೇಳ್ತಾ ಇರ್ತಾರೆ. ಯಾರು? ಈ ಬಂದಿರತಕ್ಕಂಥ ಪ್ರಚೋದಿಸಲ್ಪಟ್ಟ ಅಮಾಯಕ ಯುವಕರು ಅಲ್ಲೇ ಇರ್ತಾರೆ. ಆ ಸಮಯದಲ್ಲಿ ನಿಕಟವಾಗಿ ಗಮನಿಸ್ತಾ ಇರ್ತಾರೆ. ಆ ಸಮಯದಲ್ಲಿ ಸ್ವಸ್ಥತೆ ಆಗುತ್ತದೆ ಅಂತ ಹೇಳ್ತಾರಲ್ಲ, ಇವರು ಏನು ಮಾಡ್ತಾರೆ, ಆ ವೇದಿಕೆ ಮೇಲಿರ್ತಕ್ಕಂಥ ಸೇವಕನು ವೇದಿಕೆ ಮೇಲೆ ನಿಂತುಕೊಂಡು ಇರುವಾಗ ಅನೇಕ ಯಾರ್ಯಾರಿಗೆ ರೋಗಗಳು ಗುಣವಾಗಬೇಕು, ಯಾರ್ಯಾರಿಗೆ ವ್ಯಾಧಿಗಳಿಂದ ಗುಣಮುಖರಾಗಬೇಕನ್ನತಕ್ಕಂಥ ಉದ್ದೇಶ ಇದೆ, ಅವರು ಎಲ್ಲರೂ ವೇದಿಕೆಯ ಸಮೀಪಕ್ಕೆ ಬರ್ರಿ ಎಂಬುದಾಗಿ ಹೇಳಿರುವಾಗ ಎಲ್ಲರೂ ವೇದಿಕೆಯ ಸಮೀಪಕ್ಕೆ ಬರ್ತಾರೆ. ಬಂದುಕೊಳ್ಳೆ ಅನೇಕ ಜನರು ಬರ್ತಾರೆ. ಅವ್ರ ಕಡೆ ಹೋಗಿ ಈ ಒಂದು ಸುವಾರ್ತಿಕನು, ಅಂದರೆ ಆ ಬೋಧಿಸಿದ ಆ ಒಂದು ಸ್ಪೀಕರ್, ಆ ಕ್ರೈಸ್ತ ಸಮ್ಮೇಳನೆಗೆ ಸಂಬೋಧಿಸತಕ್ಕಂಥ ಆ ಒಂದು ಬೋಧಕನು ಏನು ಮಾಡ್ತಾನೆ, ಸುವಾರ್ತಿಕನು ಏನು ಮಾಡ್ತಾನೆ, ಎಲ್ಲ ಜನರ ಮೇಲೆ ಪ್ರಾರ್ಥನೆ ಮಾಡ್ತಾ ಇರ್ತಾನೆ. ಪ್ರಾರ್ಥನೆ ಮಾಡ್ತಿರುವಾಗ ಇವರು ಪ್ರಾರ್ಥನೆ ಮಾಡುವುದನ್ನು ನೋಡ್ತಾರೆ. ಯಾರು? ಈ ಈ ಅಮಾಯಕ ಯುವಕರು, ದುಷ್ಟರಿಂದ ಪ್ರಚೋದಿಸಲ್ಪಟ್ಟರು ಈ ಅಮಾಯಕ ಯುವಕರು ಅದನ್ನು ಗಮನಿಸ್ತಾ ಇರ್ತಾರೆ. ಅಲ್ಲಿ ಸಮೀಪವಾಗಿ ನೋಡ್ತಾ ಇರ್ತಾರೆ ಹೋಗಿ. ಪಾಪ ಕೆಲವು ಜನ ರೋಗಗ್ರಸ್ತರು, ಕುಂಟರು, ಮೂಕರು, ಕಣ್ಣಿಲ್ಲದವರು, ಕಿವುಡರು ಎಲ್ಲ ಬಂದು ಅಲ್ಲೇ ಪ್ರಾರ್ಥನೆ ಮಾಡಿಸ್ಕೊತಾ ಇದ್ದಾರೆ. ಅವರು ಪ್ರಾರ್ಥನೆ ಮಾಡಿ ಎಲ್ಲರಿಗೂ ಪ್ರಾರ್ಥನೆ ಮಾಡ್ತಾರೆ. ಈ ಅಮಾಯಕ ಯುವಕರು ಗಮನಿಸಿದ್ದೇನೆಂದ್ರೆ, ಈ ಬಂದಿರ್ತಕ್ಕಂಥ ಸುವಾರ್ತಿಗಳಲ್ಲಿ ಪ್ರಾರ್ಥನೆ ಮಾಡ್ತಾ ಇರ್ತಾನೆ ಸ್ವಸ್ಥತೆಗಾಗಿ, ಗುಣಮುಖರಾಗೋದಕ್ಕಾಗಿ. ಈತನ ಹೇಳೋದು ಏನಿಲ್ಲ, ಯೇಸು ಕೆ ನಾಮ್ ಸೇ,
ಚಂಗ ಹೋಜಾತು, ಯೇಸು ನಾಮದಲ್ಲಿ ಸ್ವಸ್ಥತೆ ಉಂಟಾಗಲಿ, ಗುಣಮುಖನಾಗು ನೀನು, ಸ್ವಸ್ಥತೆ ಆಗು ನೀನು, ಬಿಡುಗಡೆ ಆಗು ನೀನು, ಯೇಸು ನಾಮದಲ್ಲಿ ಬಿಡುಗಡೆ ಆಗು, ಯೇಸು ನಾಮದಲ್ಲಿ ಸ್ವಸ್ಥತೆ ಆಗು, ಯೇಸು ನಾಮದಲ್ಲಿ ಕುರುಡನ್ನು ನೋಡು, ಯೇಸು ನಾಮದಲ್ಲಿ ಕಿವಿಡನ್ನು ಕೇಳು, ಯೇಸು ನಾಮದಲ್ಲಿ ಮುಖನ್ನು ಮಾತಾಡೋದಾಗಿ ಈ ರೀತಿಯಲ್ಲಿ ಯೇಸು ನಾಮದಿಂದ ಕುರುಡರು, ಕುಂಟರು, ಕುಷ್ಠರೋಗಗಳು, ನಾನಾ ವಿಧವಾದಂಥ ರೋಗಗಳು ಗುಣಮುಖರಾಗ್ತಾ ಇದ್ರು. ಅದರಲ್ಲಿ ಮತ್ತೊಂದು ವಿಚಿತ್ರವಾದ ಸಂಗತಿ ನಡೆದಂದ್ರೆ, ಅಲ್ಲಿ ಕೆಲವು ದೆವ್ವ ಪೀಡಿತರು, ಭೂತ ಬಾಧಿತರು, ದೆವ್ವ ಪೀಡಿತರು ಬರ್ತಾರೆ, ಮೈಯಲ್ಲಿ ದೆವ್ವ ಬಂದ್ಬಿಡ್ತದೆ. ಅಂಥವ್ರಿಗೂ ಕೂಡ ಈ ಸ್ವಾರ್ಥಿಕನು ಆದೇಶ ಕೊಡ್ತಾನೆ. ಯೇಸು ಕೆ ನಾಮ್ ಸೆ ಮೈ ತುಮೆ ಆದೇಶ ದೇತಾ ಹೂಂ, ಸಾರೆ ದುಷ್ಟ ಶಕ್ತಿಯೋं और प्रेरितात्माओं अभी इसी वक्त बाहर निकल जाओ यीशु के नाम से ಅಂತ ಅಪ್ಪಣೆ ಕೊಡ್ತಾನೆ. ಯೇಸು ಕೆ ನಾಮ್ ಸೆ, ಯೇಸು ನಾಮದಲ್ಲಿ ಎಲ್ಲರೂ ಭೂತ ಪೀಡಿತರು, ದೆವ್ವಗಳು ಬಿಟ್ಟು ಹೋಗು ಎಂಬುದಾಗಿ ಅಪ್ಪಣೆ ಕೊಡ್ತಾನೆ. ಟಪಾಲ್ ಅಂತ ಎಲ್ಲ ಕೆಳಗೆ ಬಿದ್ದು ಎಲ್ಲ ದೆವ್ವ ಪೀಡಿತರಲ್ಲ ಉಳ್ಳಾಡಿ ಒದಿರಾದಿ ಕಿರಿಚಿ ಎಲ್ಲರೂ ಬಿಡುಗಡೆ ಆಗ್ತಾರೆ. ಆಮೇಲೆ ಕಾರ್ಯಕ್ರಮ ನಡೆದ ಕೂಡಲೇ ಆಮೇಲೆ ವೇದಿಕೆ ಮೇಲೆ ಬರ್ತಾರೆ ಸುವಾರ್ತಿಕನ ವೇದಿಕೆ ಮೇಲೆ ಬಂದ ಕೂಡಲೇ, ಯಾರ್ಯಾರು ಯೇಸು ಕ್ರಿಸ್ತನಿಂದ ಗುಣಮುಖರಾಗಿದ್ದೀರಿ, ಸುವಾರ್ತಿಕನು ಹೇಳೋದು, ಯಾರ್ಯಾರು ಕರ್ತನಾದ ಯೇಸು ಕ್ರಿಸ್ತನ ಗುಣಮುಖರಾಗಿದ್ದೀರಿ ಅವರೊಬ್ಬೊಬ್ಬರಾಗಿ ವೇದಿಕೆ ಮೇಲೆ ಬಂದು ನಮ್ಮ ಸ್ವಯಂ ಸೇವಕರ ಹತ್ರ ಹೋಗಿ ಮಾತನಾಡಿ ಅವರು ಒಬ್ಬೊಬ್ಬರಾಗಿ ವೇದಿಕೆ ಮೇಲೆ ತಂದು ಸಾಕ್ಷಿ ಹೇಳ್ರಿ ಎಂಬುದಾಗಿ. ಈ ದೃಶ್ಯವನ್ನು ನೋಡ್ತಾ ಇರತಕ್ಕಂಥ ಈ ಅಮಾಯಕ ಯುವಕರು ಭಾಳ, ಯಾಕಂದರೆ ಈಗಿನ ಯುವಕರನ್ನು ಭಾಳಷ್ಟು ಬೇವಕೂಫ್ ಮಾಡಲಿಕ್ಕೂ ಆಗುದಿಲ್ಲ. ಈಗಿನ ಯುವಕರನ್ನು ಭಾಳಷ್ಟು ಯಾಮಾರಿಸಲಿಕ್ಕೂ ಆಗುದಿಲ್ಲ. ಏನು ಮಾಡ್ಲಿಕ್ಕೆ ಆಗುದಿಲ್ಲ? ಯಾಮಾರಿಸಲಿಕ್ಕೂ ಆಗುದಿಲ್ಲ. ಅವ್ರನ್ನು ದಿಕ್ಕು ತಪ್ಪಿಸಲಿಕ್ಕೆ ಆಗುದಿಲ್ಲ. ಆದರೆ ತಪ್ಪಿಸಿದ್ರು ಇವರು ಬಂದು ಬಹಳ ಸ್ಪಷ್ಟವಾಗಿ ನೋಡ್ತಾ ಇದ್ದಾರೆ. ಅವರೆಲ್ಲ ವೇದಿಕೆ ಮೇಲೆ ಹತ್ತಿ ಸಾಕ್ಷಿ ಹೇಳ್ತಾ ಇದ್ದಾರೆ. ಅಯ್ಯೋ, ನನ್ನ ಮಗಳಿಗೆ ಮದುವೆನೇ ಆಗಿಲ್ಲ, ಯಾಕಂದರೆ ಇವಳ ಮೈ ಒಳಗೆ ದೆವ್ವ ಇದೆ ಅಂಥೇಳಿ ಯಾವಾಗ ನೋಡಿ ಕಿರಿಸ್ತಾ ಇರ್ತಾಳೆ, ಬಹಳಷ್ಟು ತೊಂದರೆ ಆಗ್ತದೆ, ಅಯ್ಯೋ ಅಂತೇಳಿ ಆ ಕಣ್ಣೀರಿನಿಂದ ಆ ತಾಯಿ ತಂದೆಗಳು ತೆಗೆದುಕೊಂಡು ಬಂದು ಆ ಮಗಳನ್ನು ತೊಗೊಂಡು ಬಂದು ಅವಳು ಗುಣವಾಗಿದ್ದಾಳೆ ಅಂತೇಳಿ ಆ ಮಗುವಿನ ಮುಖದಲ್ಲಿ ನಗು ನೋಡಿ, ಇಂಥ ನಗು ಎಷ್ಟೋ ವರ್ಷಗಳಾಯ್ತು ನೋಡಿಲ್ಲ, ಆದರೆ ಯೇಸು ಇವತ್ತು ನನ್ನ ಮಗಳನ್ನು ಬಿಡಿಸಿದ ಅಂಥೇಳಿ ಇವ್ರು ಏನು ಮಾಡ್ತಿದ್ರು ಯುವಕರು, ತೆರ್ರೆ ಹಮ್ ಜಾಕೆ ಕಾಮ್ಕರಿಗೆ, ಆ ಹೆಣ್ಮಗಳು ಯಾರು ಬಂದು ಸಾಕ್ಷಿ ಹೇಳಲ್ಲ, ಒಬ್ಬೊಬ್ಬರು ಹೋಗಿ ಅವ್ರನ್ನ ತೊಗೊಂಡೋಗಿ ಅವ್ರನ್ನ ಕೇಳ್ರಿ, ಅಲ್ಲಿಂದ ಬಂದಿರಿ ಇಲ್ಲಿಂದ ಬಂದಿರಿ, ಇದು ನಿಜ ಅಂತ ಕೇಳ್ಕೊರಿತಾರೆ. ಅವ್ರೇನು ಮಾಡ್ತಾರೆ, ಈ ಅಮಾಯಕ ಯುವಕರು ತಮ್ಮಲ್ಲಿ ಒಂದು ಯೋಜನೆ ಉಂಟಾಗಿದ್ದುಕೊಳ್ಳಿ, ಈ ಯಾರ್ಯಾರು ಸಾಕ್ಷಿ ಹೇಳಿ ಇಳಿದು ಬರ್ತಾರಲ್ಲ ವೇದಿಕೆಯಲ್ಲಿ, ಈ ಅಮಾಯಕ ಯುವಕರು ಅವ್ರನ್ನ ಹೋಗಿ ವಿಚಾರಣೆ ಮಾಡ್ತಾರೆ. ಅಮ್ಮ, ನೀ ಹೇಳಿದಿಲ್ಲ ಈಗ ಸಾಕ್ಷಿ ಏನೋ ಆರಾಮಾಗಿದೆ ಅಂತೇಳಿ, ಏನಾಗಿತ್ತು? ಇಲ್ಲಲ್ಲ, ನನ್ನ ಮಗಳು ಮದುವೆನೇ ಆಗಿಲ್ಲ, ಯಾಕಂದರೆ ನನ್ನ ಮಗಳು ದೆವ್ವ ಪೀಡಿತಳಾಗಿರೋದ್ರಿಂದ ಹೀಗೆ ಬಹಳಷ್ಟು ವರ್ಷಗಳಿಂದ ಅವಳು ಕಾಡಲ್ಪಡ್ತಾ ಇದ್ದು. ಮತ್ತು ನೀವು ಎಲ್ಲೆಲ್ಲಿ ಹೋಗಿಲ್ಲ? ಎಲ್ಲ ಕಡೆ ಹೋಗಿದ್ದೀವ್ರಿ. ನೀವು ನಾವು ಕ್ರಿಶ್ಚಿಯನ್ರಲ್ಲ, ಮತ್ತೆ ಯಾರು ನೀವು? ನಾವು ಕ್ರೈಸ್ತವರಲ್ಲ, ಆದರೆ ನಾವು ಅನ್ಯರು, ಆದರೆ ನಾವು ಎಲ್ಲ ಕಡೆ ಹೋಗಿದ್ದೀವಿ, ಏನೇನು ನೋಡಬಾರ್ದು ಎಲ್ಲ ಕಡೆ ಹೋಗಿದ್ದೀವಿ, ಎಲ್ಲೂ ಗುಣವಾಗಿಲ್ಲ. ಇವತ್ತು ನನ್ನ ಮಗಳಿಗೆ ಗುಣ ಆಗಿದೆ ಅಂತ ಹೇಳಿದ್ರೆ, ಹೌದಾ? ಅವರು ಕಣ್ಣೀರಿಂದ ಹೇಳ್ತಾರವಾಗ ಅವರು ಬಂದಿರತಕ್ಕಂಥ ಪರಿಸ್ಥಿತಿಯಲ್ಲಿ, ಯಾಕಂದರೆ ಅವರು ಕ್ರೈಸ್ತವರಲ್ಲ, ಬಂದಿರೋರೆಲ್ಲ ಕ್ರೈಸ್ತವರಲ್ಲ ಅಂತ ಗುರುತಿಸ್ಲಿಕ್ಕೆ ಆಗ್ತದೆ. ಅಲ್ಲೆಲ್ಲ ಅವರೆಲ್ಲ ಬೊಟ್ಟು ಗಿಟ್ಟು ಹಾಕೊಂಡು ಬಂದಿದ್ದಾರೆ. ನೀವು ಕ್ರಿಶ್ಚಿಯನ್ ಅಲ್ಲ, ಮತ್ತೆ ಯಾಕೆ ಬಂದಿರಿ? ಇಲ್ಲ, ಯಾರೋ ಹೇಳಿದ್ರು, ಇಲ್ಲಿ ಬಂದು ಪ್ರಾರ್ಥನೆಗೆ ನಿಂತರೆ ನಿಮ್ಮ ಮಗಳು ಬಿಡುಗಡೆ ಆಗ್ತದೆ, ಗುಣ ಆಗ್ತದೆ ಅಂತ ಹೇಳಿದ್ರು. ಹೌದಾ ಅಂಥೇಳಿ ನಿಜ ಆಗಿದೆ ಅಂತ ಆಮೇಲೆ ಹೋಗ್ತಾರೆ. ಆಮೇಲೆ ಎಲ್ಲ ಜನರ ಹತ್ರ ಕೇಳ್ತಾರೆ, ಇವರು ವಿಚಾರಣೆ ಮಾಡ್ತಾರೆ. ಯಾರ್ಯಾರು ಗುಣವಾಗಿ ಬರ್ತಾ ಇದ್ರಲ್ಲ ಅವರು ವಿಚಾರಣೆ ಮಾಡ್ತಾ ಇದ್ದಾರೆ. ಅವರು ಲಕ್ಷ್ಯ ಕೊಟ್ಟಿದ್ದೇನೆಂದರೆ, ನನ್ನ ಪ್ರಿಯ ಸಹೋದರೇ, ಎಷ್ಟು ಜನ ಅಮಾಯಕ ಯುವಕರು ಗುಂಪು ಕಟ್ಕೊಂಡು ಈ ದುಷ್ಟರ ಪ್ರಚೋದನೆಯಿಂದ ಬಂದಿರ್ತಾರಲ್ಲ, ಅವ್ರು ಗಮನಿಸಿದೇನೆಂದರೆ, ಏತು ಜಾಡ್ ಫೂಕ್ ಬಿ ನೈಕಿಯ. ಜಾಡ್ ಫೂಕ್ ಅಂದರೆ ಮಾಟ ಮಂತ್ರ. ಈ ಗಿಡ ತಗೊಂಡು ಮಾಟ ಮಂತ್ರ ಮಾಡೋದು, ಏನು ಹೊಡೆದು ಧೂಳು ಹಾರಿಸೋದು, ಬೆಂಕಿ ಹಚ್ಚೋದು ಅಥವಾ ಹೊಗೆ ಹಾರಿಸೋದು, ಇವೆಲ್ಲ ಏನು ಮಾಡಿಲ್ಲ. ಖಾಲಿ ಯೇಸು ಕೆ ನಾಮ್ ಸೆ ಈ ಕ್ಯಾ ಹೈ ಬಾಯಿ ಸಾಮರ್ಥ್ಯ, ಖಾಲಿ ಯೇಸುವಿನ ನಾಮದಲ್ಲಿ ಸ್ವಸ್ಥತೆ ಆಗು, ಯೇಸುವಿನ ನಾಮದಲ್ಲಿ ದೆವ್ವಗಳು ಬಿಟ್ಟು, ಯೇಸುವಿನ ನಾಮದಲ್ಲಿ ಮಾತಾಡು, ಯೇಸುವಿನ ನಾಮದಲ್ಲಿ ಗುಣಮುಖನಾಗು, ಯೇಸುವಿನ ನಾಮದಲ್ಲಿ ಕಿವಿಗಳು ಕೇಳಿಸಲ್ಪಡಲಿ ಎಂಬುದಾಗಿ ಯೇಸುವಿನ ನಾಮದಲ್ಲಿ ಏಕಿ ನಾಮ ಮೇ ಸಬ್ ತರಹ ಕಾ ಬಿಮಾರಿ ಚಂಗಾ ಹೋ ರೇ. ಒಂದೇ ನಾಮದಲ್ಲಿ ಎಲ್ಲಾ ವಿಧವಾದಂಥ ರೋಗಗಳು ಗುಣಮುಖರಾಗ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ದೆವ್ವಗಳು ಅಲ್ಲಾಡಿ ಆ ಪವರ್ ನೋಡದೆ, ಅಯ್ಯೋ ಬೆಂಕಿ ಅದು ಅಲ್ಲಾಡಿ ಹೋಗ್ತಾ ಇದ್ದೇವೆ. ನಾವಾದರೆ ಬೆಂಕಿ ಹಚ್ಚಕ್ಕೆ ಬಂದಿದ್ದೇವೆ, ಇಲ್ಲಿ ಆಲ್ರೆಡಿ ಬೆಂಕಿ ಹತ್ತಿದೆ. ಪ್ರೈಸ್ ದಿ ಲಾರ್ಡ್ ಜೀಸಸ್, ಹಲ್ಲೆಲೂಯಾ. ಇದನ್ನು ನೋಡಿ ಅವ್ರಿಗೆ ಆ ರಾತ್ರಿ ಯೋಚನೆಯಲ್ಲಿ ಬಿಡ್ತಾರೆ, ಇನ್ನೂ 2 ದಿವಸ ನೋಡೋಣ ಅಂತೇಳಿ. ಹಾಗೆ
ಆ ದಿನ ರಾತ್ರಿ ಅವರು ಎಲ್ಲ ನೋಡ್ಕೊಂಡು ಪ್ಲ್ಯಾನ್ ಮಾಡ್ತಾರೆ. ಎಲ್ಲರೂ ಹಾಗೆ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ವಸ್ತುಗಳ ಮೇಲೆ ಬಟ್ಟೆಗಳನ್ನು ಹಾಕಿ ಗೋಳ ಮಾಡಿ ಅದನ್ನೆಲ್ಲ ಒಟ್ಟುಗೂಡಿಸಿ ಎಲ್ಲ ಮುಚ್ಚಿ ಹಾಕಿರ್ತಾರೆ. ಮತ್ತು ಅಲ್ಲಿ 2-3 ಜನ ಯುವಕರು ಅದಕ್ಕೆ ಕಾವಲಕ್ಕಾಗಿ ಮಲಗಿರ್ತಾರೆ. ಇವರೆಲ್ಲ ನೋಡ್ಕೊಳ್ತಾರೆ, ಹೆಂಗೆ ಮಾಡ್ಬೇಕು ಎಲ್ಲ ಮಣ್ಣು ನೋಡ್ತಾರೆ. ಆದರೂ ನೋಡ್ಕೊಂಡೆಲ್ಲ ಪ್ಲ್ಯಾನ್ ಮಾಡ್ತಾರೆ. ನಾಳೆ ನಾವು ಎಲ್ಲ ಪೆಟ್ರೋಲ್ ತೊಗೊಂಡ್ಬಂದು ರಾತ್ರಿ ಇವರು ಮಲಗಿರುವಾಗ ಎಲ್ಲ ಕರೆಕ್ಟಾಗಿ ಬೆಂಕಿ ಹಚ್ಚಿಬಿಡೋಣ. ಯಾಕಂದರೆ ಅಲ್ಲಿಂದ ಫೈರ್ ಗಾಡಿನೂ ಬರಲಿಕ್ಕೆ ಒಳಗೆ ಇವರ ವೇದಿಕೆ ಸುಟ್ಟು ಬೂದಿ ಆಗಬಹುದು, ಬೂದಿ ಆಗಬೇಕನ್ನತಕ್ಕ ದುರದೃಷ್ಟದಿಂದ ಆ ಅಮಾಯಕ ಯುವಕರು ಪ್ಲ್ಯಾನ್ ಮಾಡ್ಕೊಳ್ತಾರೆ. 2ನೇ ದಿವಸನೂ ಬರ್ತಾರೆ. 2ನೇ ದಿವಸ ಬಂದು ಅನೇಕ ರೋಗಿಗಳು ಗುಣವಾಗುವುದನ್ನು ನೋಡಿ ಅನೇಕ ಪಾಪಿಗಳು, ದುಷ್ಟರು, ಕುಡುಕರು, ಪಟ್ಟಿಂಗರು, ಎಲ್ಲ ಥರವಾದಂಥ ಸಂಕಟದಲ್ಲಿ, ಬಾಧೆಗಳಲ್ಲಿ, ವೇದನೆಗಳಿರುವವರೆಲ್ಲರೂ ಬಿಡುಗಡೆಯನ್ನು ಆಗುತ್ತಿರೋದನ್ನು ನೋಡ್ತಾ ಇರ್ತಾರೆ. ನಿಕಟವಾಗಿ ಭಾಳ ಸಮೀಪವಾಗಿ ಹೋಗಿ ನೋಡ್ತಾ ಇರ್ತಾರೆ. ಮತ್ತು ಅವ್ರು ಮತ್ತು ವಿಚಾರಣೆ ಮಾಡ್ತಾರೆ. ಏನಪ್ಪ ಜನ ಎಲ್ಲ ಇವರು ಕ್ರೈಸ್ತವರಲ್ಲ, ಹಲ್ಲೆಲೂಯಾ, ಯಾರು ಬಂದು ಗುಣವಾಗಿದ್ದರು ಕ್ರೈಸ್ತವರಲ್ಲ. ಕ್ರೈಸ್ತವರಾದರೆ ಅವರವರು ಸುಳ್ಳು ಸಾಕ್ಷಿ ಹೇಳ್ತಾ ಅವರನ್ನು ಹೊಗಳ್ಕೋತಾ ಇರ್ಬೋದು ಅಂತ ಹೇಳ್ಬೋದು. ಇವರೆಲ್ಲ ನೋಡಿದ್ರೆ ನಮ್ಮ ಜನ ಅಲ್ಲಿ ಹೋಗಿ ನಮ್ಮ ಕಡೆ ಸುಳ್ಳು ಹೇಳುವ ಅಗತ್ಯ ಆಗಿರ್ತದೆ. ಇವರು ಗುಣ ಆಗಿದ್ದಾರೆ ಮತ್ತು ನೋಡಿದ್ರೆ ಇವರು ಕ್ರೈಸ್ತವರಲ್ಲ, ಇಂಥ ಗುಣಮುಖರಾಗಿದ್ದಾರೆ. ಇವರಲ್ಲಿ ಒಂದು ಪ್ರಶ್ನೆ ಅವರ ಹೃದಯದಲ್ಲಿ ಕದನ ಮಾಡ್ತಾ ಇರ್ತದೆ. ಕದನ ಅಂದರೆ ಯುದ್ಧ ಮಾಡ್ತಾ ಇರ್ತದೆ. ಒಂದು ಪ್ರಶ್ನೆ ಅವರ ಒಳಗೆ ಹೋರಾಡ್ತಾ ಇರ್ತದೆ. ಸಿರ್ಫ್ ಯೇಸು ಕೆ ನಾಮ ಮೇ ಇತನಾ ಸಾಮರ್ಥ್ಯ ಹೈ, ಜಯ ಮಸೀಹಿ. ಯೇಸು ನಾಮದಲ್ಲಿ ಏನು ಮಾಟ ಮಂತ್ರ ಮಾಡಿಲ್ಲ, ಏನು ತಗೊಂಡು ಗಿಡ ತಗೊಂಡು ಹೊಡೆದಿಲ್ಲ, ಅವಳ ಬಾರ್ ತಗೊಂಡು ಹೊಡೆದಿಲ್ಲ, ಅವಳಿಗೆ ಚರ್ಮ ತಗೊಂಡು ಹೊಡೆದಿಲ್ಲ, ಅಥವಾ ಏನೂ ಮಾಡಿಲ್ಲ, ಔಷಧನೂ ಹಾಕಿಲ್ಲ, ನೀರನ್ನು ಹಾಕಿಲ್ಲ, ಏನು ಹಾಕಿಲ್ಲ, ಖಾಲಿ ಯೇಸು ಕೆ ನಾಮ ಸೆ. ಯೇಸು ನಾಮದಲ್ಲಿ ಇಷ್ಟು ದೊಡ್ಡ ಸಾಮರ್ಥ್ಯ, ಇಸ್ಮೆ ಕುಚ್ ಹೈ. ಬಂದಿರತಕ್ಕಂಥ ಅಮಾಯಕ ಯುವಕರು ಆ ಒಳಗೆ ಆಗತಕ್ಕಂಥ ಆ ಒಂದು ಪ್ರಶ್ನೆಯ ಹೋರಾಟ ಅವರಿಗೆ ಜ್ಞಾನೋದಯವನ್ನು ಮಾಡ್ತದೆ. ಇದರೊಳಗೆ ಏನೋ ಇದೆಯಪ್ಪ, ನಾವು ಹಾಗೆ ಇದರಿಂದ ವಂಚಿತರಾಗಬಾರ್ದು. ಪ್ರೈಸ್ ದ ಲಾರ್ಡ್ ಜೀಸಸ್. ಮತ್ತು ಕಾಯ್ತಾರೆ. 3ನೇ ದಿವಸ ಬೆಂಕಿ ಹಚ್ಚಬೇಕಂತ ರೆಡಿ ಮಾಡ್ಕೊಳ್ತಾರೆ. ಹಲ್ಲೆಲೂಯಾ. 3ನೇ ದಿವಸನೂ ಈ ಅದ್ಭುತ ಸೂಚಕ ಕಾರ್ಯಗಳನ್ನು ನೋಡಿ ಅವರು ಯೋಚನೆ ಮಾಡಿದೇನಿದೆ, ಸಿರ್ಫ್ ಕೇವಲ ಯೇಸು ನಾಮದಲ್ಲಿ ಇಂಥ ಒಂದು ಗುಣವಾಗಲಾರದಂಥ ರೋಗಿ, ಹುಟ್ಟು ಕುರುಡನು, ಹುಟ್ಟು ಮೂಕನು, ಹುಟ್ಟು ಕಿವುಡನು ಮತ್ತು ನಾನಾ ವಿಧವಾದಂಥ ರೋಗಗಳಿಂದ ಗುಣಮುಖರಾಗ್ತಾ ಇರೋದಲ್ಲದೆ ನಮ್ಮ ಕಣ್ಣು ಮುಂದೆ ದೆವ್ವ ಪೀಡಿತರು ಅಲ್ಲಾಡಿ ಹೋಗ್ತಿರೋದು ನೋಡಿದ್ರೆ ಯೇಸು ಕೆ ನಾಮ ಮೇ ಕುಚ್ ಹೈ ರೇ. ಹಲ್ಲೆಲೂಯಾ. ಯೇಸು ನಾಮದಲ್ಲಿ ಏನೋ ಸಾಮರ್ಥ್ಯ ಇದೆ, ಇದು ಸಾಮಾನ್ಯವಾದದಲ್ಲ ಅಂತೇಳಿ ಅವರು ಬೆಂಕಿಯನ್ನು ಅಂಟಿಸುವ ಯೋಜನೆಯನ್ನು ರದ್ದು ಮಾಡಿಕೊಂಡು ಅವರು ಕೂಡ ಆ ಒಂದು ಕರ್ತನಾದ ಯೇಸು ಕ್ರಿಸ್ತನನ್ನು, ಎಲ್ಲರೂ ಹೇಳ್ತಿರಲ್ಲ, ನಂಬಿ ಅವರು ಎಷ್ಟು ಜನ ಯುವಕರು ಬೆಂಕಿ ಹಚ್ಚಲಿಕ್ಕೆ ಬಂದಿದ್ರು ಅವರೆಲ್ಲರೂ ರಕ್ಷಣೆ ಹೊಂದಿ ಯೇಸು ಕ್ರಿಸ್ತಗೆ ತಮ್ಮ ಜೀವನವನ್ನು ಸಮರ್ಪಿಸಿ ತಮ್ಮ ತಮ್ಮ ಉದ್ಯೋಗಗಳನ್ನು ಮಾಡಿಕೊಳ್ತಾರೆ. ಈ ಅಮಾಯಕ ಯುವಕರು, ದುಷ್ಟರಿಂದ ಪ್ರಚೋದಿಸಲ್ಪಟ್ಟರು ಅಮಾಯಕ ಯುವಕರು, ದೇವರ ವಾಕ್ಯದಿಂದ ಜ್ಞಾನೋದಯವಾಗಿ ಅಲ್ಲೇ ಯೇಸು ಕ್ರಿಸ್ತನು ಮಾಡ್ತಿರ್ತದ ಸೂಚಕಗಳು, ಮಹತ್ವ ಕಾರ್ಯಗಳು, ಸ್ವಸ್ಥತೆಗಳನ್ನು, ಗುಣಮುಖವರಾಗತಕ್ಕಂಥ ಎಲ್ಲ ಮಹತ್ವ ಕಾರ್ಯಗಳು, ಸ್ವಸ್ಥತೆಗಳನ್ನು ನೋಡಿ ಅವರಿಗೆ ಜ್ಞಾನೋದಯವಾಗಿ ಅವರ ಯೋಜನೆಯನ್ನು ಮಾರ್ಪಡಿಸಿಕೊಂಡು ತಿರುಗಿ ಹೋಗಿ ಯಾರು ಕಳಿಸಿದ್ರಲ್ಲ ಅವರಿಗೂ ಹೇಳಿದ್ದಾರೆ, ನೈ ಸಾಬ್ ಆಪ್ ಜೋ ಕುಚ್ ಬೋಲೆ ಹೋ ಝೂಟ್ ಬೋಲೆ ಆಪ್. ಹಲ್ಲೆಲೂಯಾ. ನೀವು ನಮಗೆ ತಪ್ಪು ಮಾಹಿತಿ ನೀಡಿ ಕ್ರೈಸ್ತವರು ಮಾಡತಕ್ಕಂಥ ಇಂಥ ಉತ್ತಮವಾದ ಕಾರ್ಯದಲ್ಲಿ ನಮಗೆ ವಿಘ್ನ ಮಾಡೋದಕ್ಕಾಗಿ, ಬೆಂಕಿ ಅಂಟಿಸೋಕ್ಕಾಗಿ, ದುರ್ಮಾರ್ಗತನಕ್ಕಾಗಿ ನಮ್ಮನ್ನು ಪ್ರೇರೇಪಿಸಿದ್ರಿ. हमको माफ करो, हम इसके बाद में तुम्हारे संगठन में कभी नहीं आएंगे. हालेलೂಯಾ. ನಿಮ್ಮ ಸಂಘಟನದಲ್ಲಿ ಈ ಒಂದು ಕ್ರೈಸ್ತರನ್ನು ಹಿಂಸೆ ಮಾಡತಕ್ಕಂಥ ಈ ಸಂಘಟನೆಯಲ್ಲಿ ನಾನು ಬರುವುದಿಲ್ಲ ಎಂಬುದಾಗಿ ಅಲ್ಲಿರುವ ಎಲ್ಲ ಯುವಕರು, ಎಷ್ಟು ಜನ ಯುವಕರಿದ್ರು ಅವರೆಲ್ಲ ಆ ಒಂದು ಸಂಘಟನೆಯಿಂದ ತ್ಯಾಗ ಮಾಡಿಕೊಂಡು ಅವರ ಯೋಚನೆ, ಯಾಕಂದರೆ ಅವರು ಯೇಸು ಕ್ರಿಸ್ತನ ವಾಕ್ಯ ಅವ್ರನ್ನ ಸಮರ್ಪಿಸುವಂತೆ ಮಾಡಿಬಿಟ್ಟಿದ್ದು. ಅಂದಿನಿಂದ ಅವರೆಲ್ಲರ ಮಕ್ಕಳು ಕೂಡ ಎಷ್ಟು ಯವನಸ್ಥರು ಹೋಗಿದ್ರು ಅವರೆಲ್ಲರೂ ಚರ್ಚಿಗೆ ಹೋಗ್ತಾ ಈಗ ಒಳ್ಳೆಯ ಉದ್ಯೋಗವನ್ನು ಮಾಡಿಕೊಂಡು ಅವರ ಜೀವನ ಉಜ್ವಲಕರವಾಗಿ ಮಾಡಿಕೊಂಡು ಅವರು ಈಗ ಯೇಸು ಕ್ರಿಸ್ತನಿಗೆ ಸಾಕ್ಷಿಯಾಗಿದ್ದಾರೆ.
ಹಲ್ಲೆಲೂಯಾ. ಅದೇ ಅಮಾಯಕ ಯುವಕರು ಈ ದುಷ್ಟರು ಪ್ರಚೋದನೆ ಮಾಡಿರ್ತಕ್ಕಂಥ ದುಷ್ಟತನದಿಂದ ಅಲ್ಲಿ ಬೆಂಕಿ ಹಚ್ಚಿದ್ದರೆ ಅವರನ್ನು ಪೊಲೀಸರು ಹಿಡ್ಕೊಂಡು ಹೋಗಿ ಜೈಲಲ್ಲಿ ಹಾಕಿ ಗುಂಡಗಳಾಗಿ ಪುಂಡರಾಗಿ ಅವ್ರನ್ನು ಕದೀಮರಾಗಿ ಅವರು ಜೈಲಲ್ಲಿ ಹಾಕಿ ಪದೇ ಅವ್ರ ಮೇಲೆ ಕೇಸ್ ಹಾಕ್ತಾ ಇದ್ರೆ ಅವರನ್ನು ಉಳಿಸ್ಲಿಕ್ಕೆ ಯಾರು ಬರ್ತಿದ್ರ? ಯಾರು ಪ್ರಚೋದನೆ ಮಾಡಿದಾರಲ್ಲ ಅವರು ಕೂಡ ಬಂದು ಉಳಿಸ್ಲಿಕ್ಕೆ ಹೋದ್ರೆ ಕಾನೂನು ಅವ್ರನ್ನ ಉಳಿಸ್ಲಿಕ್ಕೆ ಆಗೋಲ್ಲ. ಆದರೆ ಆ ಹುಡುಗರಿಗೆ ಅಲ್ಲಿ ಕಾರ್ಯಕ್ರಮದಲ್ಲಿ ನೋಡಿರತಕ್ಕಂಥ ಆ ಒಂದು ಅದ್ಭುತ ಘಟನೆಗಳು ಅವರ ಜೀವನವನ್ನು ಮಾರ್ಪಾಟ ಮಾಡಿ ಅವರು ಈಗ ಯೇಸು ಕ್ರಿಸ್ತನಿಗೆ ಸಾಕ್ಷಿಯಾಗಿ ಅವರು ಕೂಡ ಎಲ್ಲರ ಜೊತೆಲಿ ಪ್ರೀತಿ, ಐಕ್ಯತೆ, ಕರುಣೆ, ದಯೆ, ಕ್ಷಮಾಪಣ ಮಾಡಿಕೊಳ್ಳುತ್ತಾ ಸಾಕ್ಷಿಯಾಗಿ ಜೀವಿಸ್ತಾ ಇದ್ದಾರೆ ನನ್ನ ಪ್ರಿಯ ಸಹೋದರಿ ಸಹೋದರೇ. ಪ್ರೈಸ್ ದ ಲಾರ್ಡ್ ಜೀಸಸ್. ಅದೇ ರೀತಿಯಲ್ಲಿ ಇಲ್ಲಿ ಯೇಸು ನಾಮದಲ್ಲಿರುವ ಸಾಮರ್ಥ್ಯ, ಪ್ರೈಸ್ ದ ಲಾರ್ಡ್ ಜೀಸಸ್, ಯೇಸು ನಾಮದಲ್ಲಿರ್ತಕ್ಕಂಥ ಶಕ್ತಿ, ಸಾಮರ್ಥ್ಯ, ಪ್ರೈಸ್ ದ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತೀರಲ್ವಯ್ಯ, ಆತನ ನಾಮದಲ್ಲಿರುವ ಈ ಅದ್ಭುತವಾದಂಥ ಸಾಮರ್ಥ್ಯ ಜನರ ಜೀವನದಲ್ಲಿ ಒಂದು ವಿಚಿತ್ರವಾದಂಥ ಮಾರ್ಪಾಟವನ್ನು ತಂದಿತ್ತು. The name of Jesus Christ can perform the miracle, an outstanding miracle, can perform the signs and wonders. And another thing is there, it can transform the lives of the wicked. ದುಷ್ಟರಿಂದ ಪ್ರಚೋದಿಸಲ್ಪಟ್ಟಿರ್ತಕ್ಕಂಥ ಈ ಒಂದು ವ್ಯಕ್ತಿಗಳು ಯೇಸುವಿನ ನಾಮದಲ್ಲಿ ಸ್ವಸ್ಥತೆಯು, ಗುಣಮುಖರಾಗುವುದನ್ನು, ಜನರು ಮಾರ್ಪಾಟಾಗುವುದನ್ನು, ದೇವಪೀಡಿತರ ಬಿಡುಗಡೆ ಆಗುವುದನ್ನು ನೋಡಿ ಈ ಅಮಾಯಕ ಯುವಕರ ಜೀವನದಲ್ಲಿ ಒಂದು ದೊಡ್ಡ ಪರಿವರ್ತನೆ ಬಂತು. ನಮಗೆ ತಪ್ಪು ಮಾಹಿತಿ ನೀಡಿ, ನಮಗೆ ಸುಮ್ಮನೆ ಪ್ರಚೋದಿಸಿ ಈ ಕ್ರೈಸ್ತರ ಮೇಲೆ ನಮ್ಮನ್ನು ಹಲ್ಲೆ ಮಾಡೋದಕ್ಕಾಗಿ, ನಾವು ಹಲ್ಲೆ ಮಾಡಿ ಗುಂಡಗಳಾಗುವಂತಕ್ಕಾಗಿ ನಮಗಿಂತ ಮಾಡಿದ್ರ ಮೇಲೆ ತಿಳಿದುಕೊಂಡು ಜ್ಞಾನೋದಯವಾಗಿ ಅವರು ಕೂಡ ಈಗ ಸಾಕ್ಷಿಯಾಗಿದ್ದಾರೆ. ಆ ನಾಮ, ಆ ಯೇಸು ನಾಮದಲ್ಲಿ ಮಾತ್ರ ಅಷ್ಟು ಸಾಮರ್ಥ್ಯ ಇದೆ ಎಂಬುದಾಗಿ ತಿಳ್ಕೊಳ್ಬೇಕನ್ನತಕ್ಕಂಥ ನನ್ನ ಕಳಕಳಿಯ ವಿನಂತಿ, ನನ್ನ ಬ್ಲೆಸ್ಸಿಂಗ್ ಎಲ್ಲರಿಗೆ ಶುಭವಾಗಲಿ ಎಂಬುದಾಗಿ ನಾನು ಹಾರೈಸುತ್ತೇನೆ. ಆಮೇನ್. ನನ್ನ ಕೇಳತಕ್ಕಂಥ ಎಲ್ಲ ನನ್ನ ಪ್ರಿಯ ಸಹೋದರಿ ಸಹೋದರೇ, ಅಪೊಸ್ತಲ ಕೃತ್ಯ 3ನೇ ಅಧ್ಯಾಯ 11ರಿಂದ 16 ಸ್ಟೋರಿ. ಇದು ಯೇಸು ಕ್ರಿಸ್ತನು ತನ್ನ ಶಿಷ್ಯರಿಗೆ ತರಬೇತಿಯನ್ನು ಕೊಟ್ಟು ಅವರನ್ನು ಬಲಪಡಿಸಿ ಅವರಿಗೆ ಎಲ್ಲವನ್ನು ತಿಳಿಸಿ ಕಲಿಸಿಕೊಟ್ಟಿದ ನಂತರ, ಪ್ರೈಸ್ ಲಾರ್ಡ್ ಜೀಸಸ್, ಯೇಸು ಕ್ರಿಸ್ತನು ಶಿಲುಬೆಗೆ ಹಾಕಲ್ಪಟ್ಟು ಹಿಂಸೆಗೆ ಗುರಿಯಾಗಿ ಶಿಲುಬೆಯಲ್ಲಿ ಕೊಲ್ಲಲ್ಪಟ್ಟು ಮರಣಿಸಿ ಪಾಪಗಳಿಗಾಗಿ ಆತನ ನೂನಿಟ್ಟರು 3ನೇ ದಿನ ಪುನರುತ್ಥಾನ ಆಗಿ ಎದ್ದೇಳಿ ಆತನು ಎಲ್ಲ ಶಿಷ್ಯರಿಗೆ 40 ದಿವಸ ಹೇಳಿ, ಇಗೋ ನಿಮ್ಮ ಮೇಲೆ ಪವಿತ್ರಾತ್ಮ ಬರುವುದು, ನೀವು ಅನೇಕ ಜನರಿಗೆ ಸಾಕ್ಷಿಯಾಗಿರಬೇಕೆಂಬುದಾಗಿ ಅವರಿಗೆ ವಾಗ್ದಾನಗಳನ್ನು ಮಾಡಿ ಯೇಸು ಕ್ರಿಸ್ತನ ಆರೋಹಣನಾಗಿ ಹೋದ ನಂತರ ನಡೆದಿರ್ತಕ್ಕಂಥ ಒಂದು ವಿಚಿತ್ರವಾದ ಘಟನೆ. ಪ್ರೈಸ್ ದ ಲಾರ್ಡ್ ಜೀಸಸ್. ಹಲ್ಲೆಲೂಯಾ. ನನ್ನ ಪ್ರಿಯ ಸಹೋದರಿ ಸಹೋದರೇ, ಅಪೊಸ್ತಲ ಕೃತ್ಯ, ನಾವು ಇದು ಭಾಳ ಸ್ಟೋರಿ ಇಂಟ್ರೆಸ್ಟಿಂಗ್ ಇದೆ. 1ರಿಂದ 16 ಅಂದ್ರೂ ತಪ್ಪಾಗಲ್ಲ. ಇಲ್ಲಿ ಪ್ರತಿದಿನ ಏನು ನಡೀತದೆ? ಪ್ರಾರ್ಥನೆ ನಡೀತದೆ. ಅಲೋ, ಸಂಡೇ ಅಷ್ಟೇ ಅಲ್ಲ, ಪ್ರತಿದಿನ ಪ್ರಾರ್ಥನೆ ನಡೆಯುವ ದೇವಾಲಯವದು. ಸಂಡೇ ಅಷ್ಟೇ ಬಂದ್ ಮಾಡ್ಕೊಂತಿರೋದಲ್ಲ. ಅಲ್ಲಿ ಆ ಬಾಗಿಲದ ಹತ್ತಿರ ಪ್ರತಿದಿನ ಅನ್ನೋ ಪದ ಕೂಡ ನೆನಪಿಟ್ಟು, ಪ್ರತಿಯೊಂದು ಅಂಶಗಳು ನಾವು ನೆನಪಿಟ್ಕೊಳ್ಬೇಕು. ಅಪೊಸ್ತಲದ 3ನೇ ಅಧ್ಯಾಯ 1ನೇ ವಚನದಲ್ಲಿ ನಾವು ನೋಡ್ತೀವಿ ಮಾತನ್ನು. ಪ್ರತಿದಿನ ಪ್ರಾರ್ಥನೆ ನಡೀತದೆ. ಆ ಪ್ರಾರ್ಥನೆಯಲ್ಲಿ, ಥ್ಯಾಂಕ್ ಯು, ಆ ಪ್ರಾರ್ಥನೆಯಲ್ಲಿ ಎಲ್ಲ ಜನರು ಬಂದು ಹೋಗ್ತಾ ಇರ್ತಾರೆ, ಅನೇಕ ಜನರು ಬಂದು ಹೋಗ್ತಾ ಇರ್ತಾರೆ. ಆದರೆ ಒಂದು ಹುಟ್ಟು ಕುಂಟನನ್ನು ತಂದು ಆ ಒಂದು ದೇವಾಲಯದ ಬಾಗಿಲ ಹತ್ರ ಬಿಸಾಕಿ ಹೋಗ್ತಾರೆ, ಭಿಕ್ಷೆ ಬೇಡುವುದಕ್ಕಾಗಿ. ಹುಟ್ಟು ಕುಂಟನನ್ನು ಪ್ರತಿದಿನ ದೇವಾಲಯದ ಬಾಗಿಲ ಹತ್ರ ಬಂದು ಆತನನ್ನು ಅಲ್ಲಿ ಬೀಸಾಕಿ ಹೋಗಿರ್ತಾರೆ. ಯಾಕಂದರೆ ಭಿಕ್ಷೆ ಬೇಡ್ಕೊಂಡು ಕೊಡ್ಬೇಕೆಂಬುದಾಗಿ. ಪಾಪ ಅವನು ಭಿಕ್ಷೆ ಬೇಡ್ಕೊಂಡು ಬದುಕಬೇಕು. ಆಗ ಪ್ರತಿದಿನ ಅಲ್ಲೇ ಪ್ರಾರ್ಥನೆ ನಡೀತದೆ. ಹಲೋ ನನ್ನ ಪ್ರಿಯ ಸಹೋದರಿ ಸಹೋದರಿ, ಈ ಪೀಸ್ ಮೇಕರ್ ಎಂಬ ಸಭೆ, ನಾವು ನಡೆಸ್ತಿರ್ತ ಪೀಸ್ ಮೇಕರ್ ಎಂಬ ಸಭೆ, ಇನ್ನೂ ಅನೇಕ ಸಭೆಗಳಿದೆ. ಅಲ್ಲಿ ಎಲ್ಲ ಪ್ರಾರ್ಥನೆ ಪ್ರತಿದಿನ ನಡೀತದೆ. ಅದುವೇ ನಿಜವಾದಂಥ ದೇವರ ಆರಾಧಿಸುವ ಒಂದು ಸಭೆಯಾಗಿದೆ ಅನ್ನತಕ್ಕಂಥ ಸತ್ಯ ನಾವು ಮರಿಬಾರದು. ಪ್ರೈಸ್ ದ ಲಾರ್ಡ್ ಜೀಸಸ್. ಹಲ್ಲೆಲೂಯಾ. ಆದ ಕಾರಣ ಪ್ರತಿದಿನ ಶನಿವಾರ ದಿವಸ ಆರಾಧನೆ ಇರ್ತದೆ, ಅವರವರವರ ಮನೆಯಲ್ಲಿ ಮಾಡಿಕೊಳ್ಳುತ್ತಾರೆ. ಪ್ರೈಸ್ ಲಾರ್ಡ್ ಜೀಸಸ್. ಆದರೆ
ಈಗ ಆ ಆಲಯಕ್ಕೆ ಅಪೊಸ್ತಲನಾದ ಪೇತ್ರನು, ಯೇಸು ಕ್ರಿಸ್ತನ ಪ್ರಧಾನ ಶಿಷ್ಯನಾಗಿರ್ತಕ್ಕಂಥ, ಅಂದರೆ ಯೇಸು ಕ್ರಿಸ್ತನ ಇಂದ ಆಯ್ಕೆಯಾಗಿರ್ತಕ್ಕಂಥ ಶಿಷ್ಯನಾಗಿರುವ ಪೇತ್ರನು ಆ ಆಲಯಕ್ಕೆ, ಆ ಪ್ರಾರ್ಥನಾ ಕೂಟಕ್ಕೆ ಹೋಗ್ತಾ ಇರ್ತಾನೆ. ಹೋಗ್ತಾ ಇರುವಾಗ ಆ ಆಲಯದ ಬಾಗಿಲದ ಒಂದು ಕುಂಟನು, ಹುಟ್ಟು ಕುಂಟನು ಕೂತಿರ್ತಾನೆ. ಅವನು ಭಿಕ್ಷೆ ಬಿಡ್ತಾ ಇರ್ತಾನೆ. ಅಯ್ಯ ಏನಾರು ದಾನ ಮಾಡಯ್ಯ ಅಂತ ಭಿಕ್ಷೆ ಬಿಡ್ತಾನೆ. ಆಗ ಈ ಶಿಷ್ಯನಾದ ಪೇತ್ರನು ಆ ಒಂದು ಕುಂಟನ ಬಳಿಗೆ ನೋಡಿ ಅವನಿಗೆ ಹೇಳ್ತಾನೆ, ನನ್ನ ಹತ್ರ ಏನಿಲ್ಲ. ಪೇತ್ರ ಯೋಹಾನರು, ನನ್ನ ಹತ್ರ ಏನಿಲ್ಲ, ಬೆಳ್ಳಿಯು ಬಂಗಾರು ಇಲ್ಲ, ಆದರೆ ನಸ್ರೇತನಾದ ಯೇಸು ನಾಮದಲ್ಲಿ ನೀನು ಎದ್ದು ನಡಿ ಎಂಬುದಾಗಿ ಹೇಳಿದಾನೆ. ಓ ಪ್ರೈಸ್ ದ ಲಾರ್ಡ್ ಜೀಸಸ್, ಹಲ್ಲೆಲೂಯಾ. ಅಲ್ಲಿ ಹೇಳ್ತಾನೆ ಯೇಸು, ಓ ನನ್ನ ಕಡೆ ಏನಿಲ್ಲ, ಇನ್ ದ ನೇಮ್ ಆಫ್ ಜೀಸಸ್ ಕ್ರೈಸ್ಟ್ ಆಫ್ ನಾಸರೇತ್, ನಸ್ರೇತನಾದ ಯೇಸು ಕ್ರಿಸ್ತ ನಾಮದಲ್ಲಿ ಎದ್ದು ನಡಿ ಎಂಬುದಾಗಿ ಹೇಳಿ ಅವನ ಕೈಯನ್ನು ಹಿಡಿದು ಎಬ್ಬಿಸಿದನು. ಹುಟ್ಟಿದ್ದಾಗಿಂದ ಎದ್ದು ನಡೆಯಲಾರದಂಥ ವ್ಯಕ್ತಿ ಆ ದಿನ ಎದ್ದು ನಡೆದಿದ್ದನ್ನು ನೋಡಿ ಅನೇಕ ಅಲ್ಲಿರ್ತಕ್ಕಂಥ ಯಹೂದ್ಯರು, ಮತಸ್ಥರು, ಲಿಸನ್ ಕೇರ್ಫುಲಿ, ಅಲ್ಲಿರ್ತಕ್ಕಂಥ ಯಹೂದ್ಯರು, ಕ್ರಿಶ್ಚಿಯಾನಿಟಿ ಇಸ್ ಎ ನಾಟ್ ಎ ಮತ, ಇಟ್ ಈಸ್ ಎ ಕಿಂಗ್ಡಮ್, ಪ್ರೈಸ್ ಲಾರ್ಡ್ ಜೀಸಸ್. ಆದರೆ ಇಲ್ಲಿ ಯಹೂದ್ಯ ಮತಸ್ಥರೆಲ್ಲರೂ ಸೇರಿಕೊಂಡು, ಇಸ್ರಾಯೇಲ್ ಜನಾಂಗ ಸೇರಿಕೊಂಡು ಈ ಆಗಿರ್ತಕ್ಕಂಥ ವಿಚಿತ್ರವಾದಂಥ ವಿಸ್ಮಯವನ್ನು ಕಂಡು ಆಶ್ಚರ್ಯ ಪಡ್ತಾರೆ. ಅರೇ ಏಕೆ ಅಭಿನಯ ಏನು ಮಾಡಿಲ್ಲ, ಈತನು ಏನು ಅನುಷ್ಠಾನಗಳು ಮಾಡಲಿಲ್ಲ, ಏನೋ ಬೆಂಕಿ ಹಚ್ಚಿ ಹೊಗೆಯನ್ನಿಟ್ಟು ಏನು ಮಾಡಿಲ್ಲ, ಅವನಿಗೆ ಔಷಧ ಕೊಡಲಿಲ್ಲ, ಅಥವಾ ಎಣ್ಣೆಯನ್ನು ತಗೊಂಡು ಬಂದು ಅವನ ಮೇಲೆ ಸುರಿಲಿಲ್ಲ, ಅಥವಾ ಅವನಿಗೆ ಹಚ್ಚಲಿಲ್ಲ, ನೀರು ಹಾಕಲಿಲ್ಲ, ಏನಿಲ್ಲ, ಏನೋ ಒಂದು ತಪಸ್ಸು ಮಾಡಲಿಲ್ಲ, ಏನಿಲ್ಲ, ಖಾಲಿ ಯೇಸು ನಾಮದಲ್ಲಿ, ನಸರೇತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಎದ್ದು ನಡಿ ಎಂಬುದಾಗಿ ಹೇಳಿದುಕೊಳ್ಳಿ ಇವನು ಎದ್ದು ನಡೆದನಲ್ಲ ಅಂತೇಳಿ ಅಲ್ಲಿ ಎಲ್ಲ ಕಡೆ ಪಬ್ಲಿಷ್ ಆಗಿಬಿಡ್ತದೆ. ಎಲ್ಲೇ ಆ ದೇವಾಲಯದ ಒಳಗೆ ಹೋಗಿದ್ದವರು, ಹೊರಗೆ ಇದ್ದವರು ಎಲ್ಲ ಕಡೆ ಈ ಒಂದು ಮಾತು ಬೆಂಕಿ ಹಿಡಿದಂಗಿರ್ತದೆ. ಪೇತ್ರರು ಮತ್ತು ಯೋಹಾನರು ಯೇಸುವಿನ ನಾಮದಲ್ಲಿ ಹುಟ್ಟುಕುಂಟನನ್ನು ಗುಣಪಡಿಸಿದ್ದಾರೆ. ಸಿಂಪಲ್, ಯೇಸುವಿನ ನಾಮದಲ್ಲಿ ಗುಣಪಡಿಸಿದ ಎಂಬುದಾಗಿ ಹೇಳ್ಕೊಂಡು ಅವ್ರು ಏನು ಮಾಡ್ತಾರೆ, ಎಲ್ಲ ಜನರು ಆ ಒಂದು ಬಾಗಿಲದ ಹತ್ರ ಸೇರ್ತಾರೆ. ಗೊತ್ತಿರ ಮಾತನು, ಎಲ್ಲ ಜನರು ಅದನ್ನು ನೋಡೋದಕ್ಕಾಗಿ, ಆ ವಿಚಿತ್ರವಾದಂಥ ಘಟನೆಯನ್ನು ನೋಡೋದಕ್ಕಾಗಿ ಎಲ್ಲ ಜನರು ಅಲ್ಲಿ ಸೇರಿ ಬರ್ತಾರೆ. ಅವರು ಪೇತ್ರ ಯೋಹಾನರನ್ನು ಹಿಡುಕೊಂಡು ಇರುವಾಗ ಆಶ್ಚರ್ಯ ಪಡ್ತಿರ್ತಕ್ಕಂಥ ಅವರೆಲ್ಲರೂ ಸಲಮೋನದು ಎಂಬ ಸಲಮೋನನ ಹೆಸರುಳ್ಳ ಮಂಟಪಕ್ಕೆ ಎಲ್ಲರೂ ಗುಂಪು ಗುಂಪಾಗಿ ಓಡಿ ಬಂದ್ರು. ಜನ ಎಲ್ಲ ಪೂರ ರಾಶಿ ರಾಶಿ ಜನ ಬಂದ್ರು. ಪೇತ್ರನು ಈ ದೃಶ್ಯವನ್ನು ನೋಡಿದ. ನೋಡಿ ಆಗ ಪೇತ್ರನು ಹೇಳ್ತಾನೆ, ನೋಡ್ರಿ ಏನಂತ ಬಹಳ ಜಾಗ್ರತೆ. ಆಗ ಜನರಿಗೆ, ಇಸ್ರಾಯೇಲರ ಜನರೇ, ಐಸಾ ಕ್ಯೂ ಮುझे देख रहे हो, घूर घूर के क्यों डर रहे हो, ನೀವು ಯಾಕೆ ಇಷ್ಟು ಆಶ್ಚರ್ಯವಾಗಿ ನಾನು ನೋಡಿ. ಪೇತ್ರನು ಹೇಳ್ತಾನೆ, ನೀವು ಯಾಕೆ ಇಷ್ಟು ಆಶ್ಚರ್ಯವಾಗಿ ನೋಡ್ತಾ ಇದ್ರಿ, ನೀವು ನಮ್ಮ ಮೇಲೆ ದೃಷ್ಟಿ ಇಟ್ಟು ನೋಡೋದೇನು. ಪೇತ್ರನೆಂಬ ದೈವ ಭಕ್ತನ ಹೇಳ್ತಾ ಇದ್ರೆ, ನಾವು ಸ್ವಂತ ಶಕ್ತಿಯಿಂದಾಗಲಿ ಅಥವಾ ನಮ್ಮ ದೈವ ಭಕ್ತಿಯಿಂದ, ನಮ್ಮ ಒಳ್ಳೆತನದಿಂದಾಗಲಿ, ನಮ್ಮ ದೈವ ಭಕ್ತಿಯಿಂದಾಗಲಿ ಇವನನ್ನು, ಈ ಕುಂಟನನ್ನು, ಹುಟ್ಟು ಕುಂಟನನ್ನು ನಡೆಯುವಂತೆ ನಾವು ಮಾಡಿದ್ದಲ್ಲ, ಹಾಗೆ ಭಾವಿಸ್ಲಿಕ್ಕೆ ಹೋಗ್ಬೇಡ್ರಿ. ನಮ್ಮ ಪೂರ್ವಜರಾದ ಅಬ್ರಹಾಂ, ಇಸಾಕ್, ಯಾಕೋಬನ ದೇವರು ತನ್ನ ಸೇವಕನಾದ ನಸರೇತನಾದ ಯೇಸು ಕ್ರಿಸ್ತನನ್ನು ಮಹಿಮೆ ಪಡಿಸಿದ್ದಾನೆ. ಈಗ ನೋಡ್ರಿ, ಯಹೂದ್ರಿಗೆ ಹೇಳ್ತಾ ಇದ್ದಾರೆ, ಯಹೂದ್ಯರಿಗೆ, ಇಸ್ರಾಯೇಲ್ ಜನಾಂಗಕ್ಕೆ. ಈ ಪೇತ್ರನು ಅವರು ಕೂಡ ಯಹೂದಿ, ಇಸ್ರಾಯೇಲ್ ಜನ ಹೇಳ್ತಾರೆ, ನೀವಂತೂ ಆ ಬಂದಿರತಕ್ಕಂಥ ಯೇಸು ಕ್ರಿಸ್ತನನ್ನು ಹಿಡಿದು ಕೊಟ್ಟಿದಿರಿ ಶಿಲುಬೆಗೆ, ಮತ್ತು ಪಿಲಾತನು, ನೋಡ್ರಿ, ಇವನ್ ದ ಜಡ್ಜ್, ಸುಪ್ರೀಂ ಕೋರ್ಟ್ ಜಡ್ಜ್, ಮತ್ತು ಈ ಒಂದು ರಾಜ್ಯದ ಪಿಲಾತನು, ನ್ಯಾಯಾಧೀಶನು, ಆತ ಯೇಸು ಕ್ರಿಸ್ತನಲ್ಲಿ ಯಾವ ಅಪರಾಧವಿಲ್ಲ ಎಂದು ಕಂಡುಕೊಂಡು ಬಿಡಬೇಕೆಂಬುದಾಗಿ ಪ್ರಯತ್ನಿಸಿದ್ರು.
ಆತನನ್ನು ಬೇಡವೆಂದು ಕಳ್ಳನು ಬೇಕೆಂಬುದಾಗಿ, ಆತನು ಬೇಡ, ಯೇಸು ಬೇಡ, ಆದರೆ ಕಳ್ಳನು ನಮಗೆ ಬೇಕೆಂಬುದಾಗಿ ಕಳ್ಳನನ್ನು ಬಿಡಿಸಿಕೊಂಡಿದ್ರಿ. ಯೇಸುವನ್ನು ಸಿಲುಬೆಗೆ ಹಾಕಿದ್ರೆ ಸಾಕು, ಯೇಸುವನ್ನು ಸಿಲುಬೆಗೆ ಹಾಕಿದ್ರಿ, ಆತನನ್ನು ಸಿಲುಬೆಗೆ ಹಾಕಿ ಕೊಲ್ಲಿಸಿದ್ರಿ. ಆದರೆ ಯೇಸುವನ್ನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು. ಆ ಎಬ್ಬಿಸಲ್ಪಟ್ಟಿರುವ, ಆ ಪುನರುತ್ಥಾನನಾಗಿರುವ ಯೇಸು ನಾಮದಲ್ಲಿ ಇದಾಗಿದೆ ಹೊರತು ನಮ್ಮ ದೈವಿಕತ್ವದಿಂದ ಅಥವಾ ನಮ್ಮ ಶಕ್ತಿಯಿಂದ ಇದು ಆಗಿಲ್ಲ. ಈ ಸತ್ಯವನ್ನು ತಿಳ್ಕೊಂಡೆ. ಬಿಕಾಸ್ ಆಫ್ ದ ನೇಮ್ ಆಫ್ ಜೀಸಸ್, ನಾಟ್ ಬಿಕಾಸ್ ಆಫ್ ಅವರ್ ಗಾಡ್ಲಿನೆಸ್ ನಾರ್ ಅವರ್ ಪವರ್ ಎಂಬುದಾಗಿ ಹೇಳಿದ್ದಾರೆ. ಹಲ್ಲೆಲೂಯಾ. ಈ ಸ್ಟೋರಿಯನ್ನು ನಾವು ನೋಡಿದ್ವಿ. ಇಲ್ಲಿ ಏನು ಹೇಳ್ತಾ ಇದ್ದಾನೆ ಅಪೊಸ್ತಲನಾದ ಪೇತ್ರನು, ಎಷ್ಟು ಇಂಟ್ರೆಸ್ಟಿಂಗ್ ಇದೆ. ನಮ್ಮ ಆ ಅಂಶವನ್ನು ಗಮನಿಸಬೇಕು ನಾವು. ಯೇಸುವಿನ ನಾಮದಲ್ಲಿರತಕ್ಕಂಥ ಸಾಮರ್ಥ್ಯ, ಶಕ್ತಿ, ಪ್ರಭಾವ ಮತ್ತು ಅಷ್ಟಲ್ಲದೆ ಅಪೊಸ್ತಲನಾದ ಪೇತ್ರನ ಹೇಳ್ತಾನೆ ಏನಂತ ಹೇಳ್ಕೊಂಡು, ನಮ್ಮ ಶಕ್ತಿಯಿಂದಲ್ಲ, ನಮ್ಮ ದೈವಿಕತ್ವದಿಂದ, ದೈವಿಕ ಅಂದರೆ ನಾವು ಬಹಳ ಭಕ್ತರಾಗಿದ್ದೀವಿ ಅಂತಲ್ಲ, ಆ ಯೇಸುವಿನ ನಾಮದಲ್ಲಿರುವ ನಂಬಿಕೆಯ ಮೂಲಕವೇ. 16ನೇ ವಚನ, ಹಿಸ್ ನೇಮ್. ಹೌದ್ರಿ, ನಾವೇ ಸಾಕ್ಷಿಗಳು. ನೀವು ನೋಡುವಂತ, ನಿಮಗೆ ಗುರುತಿರುವಂತ ಈ ಮನುಷ್ಯನು ನೆಟ್ಟಗಾಗದ್ದಕ್ಕೆ ಆತನ, ನೋಡಿದ್ರಿ, ಈ ಮನುಷ್ಯನು ಸ್ವಸ್ಥವಾಗುವುದಕ್ಕೆ ಕಾರಣ ಏನಂದ್ರೆ ಯೇಸುವಿನ ಹೆಸರಿನಲ್ಲಿಟ್ಟ ನಂಬಿಕೆ ಕಾರಣವಾಗಿದೆ. ಅಂದ್ರೆ ಆ ನಾಮದಲ್ಲಿ ನಂಬಿಕೆ ಇಟ್ಟ ಕಾರಣ ಯಾರು? ಮತ್ತೊಂದು ಸರ್ವತ್ರಿ ಮಾತ್ರ ಮಾತನು, ಈ ದೇವಾಲಯದ ಹತ್ರ ಕೂತ್ಕೊಂಡಿರ್ತಕ್ಕಂಥ ಈ ಕುಂಟನು, ನಿಮಗೆ ಗುರುತಿರುವಂತ ಈ ಹುಟ್ಟು ಕುಂಟನು ಗುಣವಾಗುವುದಕ್ಕೆ ಯೇಸುವಿನ, ನಸರೇತನಾದ ಯೇಸುವಿನ ಹೆಸರಿನಲ್ಲಿಟ್ಟ ನಂಬಿಕೆಯೇ ಕಾರಣ. ಆ ಹೆಸರೇ ಇವನನ್ನು ಗುಣಪಡಿಸಿ ಬಲವಂತನಾಗಿ ಮಾಡಿ ಬಲಿಷ್ಠನಾಗಿ ಮಾಡಿತ್ತು. ಆ ಕ್ರಿಸ್ತನ ಮೂಲಕವಾಗಿ ಉಂಟಾಗಿರುವ ನಂಬಿಕೆಯೇ ಇವನಿಗೆ ನಿಮ್ಮೆಲ್ಲರ ಮುಂದೆ ಆ ನಾಮವೇ ಕ್ಷೇಮ, ಸ್ವಸ್ಥತೆಯನ್ನು ಕೊಟ್ಟಿದೆ ಎಂಬುದಾಗಿ ಹೇಳ್ತಾನೆ. ಇಲ್ಲ, ಈ ಸ್ಟೋರಿಯನ್ನು ನಾವು ಕೇಳಿದ್ದೇವೆ. ಇದು ಯೇಸು ನಾಮದಲ್ಲಿ ನಡೆದಿರತಕ್ಕಂಥ ಒಂದು ಸ್ಟೋರಿ. ಜಸ್ಟ್ ದ ನೇಮ್ ಆಫ್ ಜೀಸಸ್. ನನ್ನ ಪ್ರಿಯ ಸೋದರಿ ಯಾರಿರಲಿ, ನಿಮ್ಮ ಮನೆಯಲ್ಲಿ ಸಂಕಟ, ಬಾಧೆಗಳು, ತೊಂದರೆಗಳು, ವೇದನೆಗಳಿರುವುದಾದರೆ, ಏಸಯ್ಯ, ನಸರೇತನಾದ ಯೇಸು ಕ್ರಿಸ್ತನೇ, ನಿಮ್ಮ ಬಾಯಿಂದ ಹೇಳ್ರಿ, ನಸರೇತನಾದ ಯೇಸು ಕ್ರಿಸ್ತನೇ ನನ್ನನ್ನು ಕಾಪಾಡೆಂಬುದಾಗಿ ಸ್ವಲ್ಪ ಮೊರೆ ಇಟ್ಟು ನೋಡ್ರಿ. ಅಕ್ಷರ ಪ್ರಕಾರವಾಗಿ ನಿಮ್ಮ ಜೀವನದಲ್ಲಿ ಯೇಸುವಿನ ಪ್ರಸನ್ನತೆಯನ್ನು, ಪ್ರತಿ ಉತ್ತರವನ್ನು, ಆತನು ಮಾಡ್ತಕ್ಕಂಥ ಅದ್ಭುತಗಳನ್ನು ನೀವು ಕೂಡ ಖಂಡಿತವಾಗಿ ಕಾಣಲಿಕ್ಕಾಗ್ತದೆ ಎಂಬುದಾಗಿ ನಾನು ಈ ವೇದಿಕೆಯಿಂದ ನಿಮಗೆ ಗ್ಯಾರಂಟಿ ಕೊಡ್ತಾ ಇದ್ದೇನೆ. ಪ್ರೈಸ್ ಲಾರ್ಡ್ ಜೀಸಸ್. ಕನ್ನಡದಲ್ಲಿ ಶಬ್ದನೇ ಸಿಗ್ತಾ ಇಲ್ಲ. ನಾನು ನಿಮಗೆ ಪುಷ್ಟೀಕರಿಸುತ್ತಾ ಇದ್ದೇನೆ, ನಾನು ನಿಮಗೆ ದೃಢೀಕರಿಸುತ್ತಾ ಇದ್ದೇನೆ. ಏನಂತ ಹೇಳ್ಕೊಂಡು, ಇದಿಗೋ ಯೇಸು ನಾಮದಲ್ಲಿ ನಂಬಿಕೆ ಇಟ್ಕೊಂಡಿರುವ ಈ ಕುಂಟನು, ಡೇಲಿ ಬಂದು ಕುಂಟನು ಅಲ್ಲಿ ಏನು ಮಾಡ್ತಿದ್ದನು, ದೇವಾಲಯದ ವೇದಿಕೆ ಹತ್ರ, ದೇವಾಲಯದ ದ್ವಾರ ಹತ್ರ ಬಂದುಕೊಂಡು ಭಿಕ್ಷೆ ಬಿಡ್ತಿದ್ದ. ಅದೇ ಸಮಯದಲ್ಲಿ ಯೇಸು ಕ್ರಿಸ್ತನ ವಿಷಯದಲ್ಲಿ ಕೇಳ್ತಾ ಇದ್ದ, ದೇವರ ವಾಕ್ಯವನ್ನು ಪ್ರತಿದಿನ ಕೇಳ್ತಾ ಇದ್ದ. ಆಗ ಆ ಕೇಳ್ತಿರುವ ಯೇಸುವಿನ ನಾಮದಲ್ಲಿ ನಂಬಿಕೆ, ಇನ್ನೊಂದು ಆ ಯೇಸುವಿನ ನಾಮದಲ್ಲಿ ನಂಬಿಕೆ ಇಟ್ಟುಕೊಂಡ್ರು ಎಂಥ ದೊಡ್ಡ ಕಾರ್ಯ ನಡೀತಾ ಇದೆ ನೋಡ್ರಿ. ಆಗ ಈ ಪೇತ್ರ ಮತ್ತು ಯೋಹಾನರು ಬಂದು, ಪೇತ್ರನು, ಇಗೋ ಬೆಳ್ಳಿ ಬಂಗಾರ ನಮ್ಮ ಹತ್ರ ಇಲ್ಲ, ನಸರೇತನಾದ ಯೇಸು ಕ್ರಿಸ್ತನಲ್ಲಿ ಎದ್ದು ನಡಿ ಎಂಬುದಾಗಿ ಹೇಳಿರುವಾಗ, ಆ ಯೇಸುವಿನ, ಯಾರು ಯೇಸುವನ್ನು ನೀವು ಸಿಲುಬೆಗೆ ಹಾಕಿ ಹಿಂಸಿಸಿ ಕೊಂದು ಹಾಕಿದ್ರು, ಸತ್ತವರೊಳಗಿಂದ ಆ ದೇವರಿಂದ ಎಬ್ಬಿಸಲ್ಪಟ್ಟನು, ಆ ಯೇಸು ನಾಮದಲ್ಲೇ ಈ ಮನುಷ್ಯ ಎದ್ದು ನಿಂತಿದ್ದಾನೆಂಬುದಾಗಿ ಆತನು ಸಾಕ್ಷಿ ಕೊಟ್ಟನು, ಪೇತ್ರನು ಸಾಕ್ಷಿ ಕೊಟ್ಟನು. ಇದು ಯೇಸು ನಾಮದಲ್ಲಿ ನಡೆದಿರತಕ್ಕಂಥ ಒಂದು ದೊಡ್ಡ ಸಾಮರ್ಥ್ಯವಾದ ಕಾರ್ಯಕ್ರಮ. ಈಗ ಇನ್ನೊಂದು ವಿಚಿತ್ರ ಘಟನೆ ನಡೆದಿದೆ. ಐ ಲವ್ ದಿಸ್ ಆಲ್ ಕೇಸಸ್. ಬೈಬಲ್ನಲ್ಲಿ ನಡೆದಿರೋ ಕೆಲವು ಪ್ರಕರಣಗಳು, ಕೇಸ್ ಅಂತ ಹೇಳ್ತಾರೆ, ಭಾಳ ಇಂಟ್ರೆಸ್ಟಿಂಗ್ ಇದೆ. ಇಲ್ಲಿ ಮಾರ್ಕ್ ಸುವಾರ್ತೆ 9ನೇ ಅಧ್ಯಾಯ 38ರಿಂದ 41ವರೆಗೆ, ಮಾರ್ಕ್ ಸುವಾರ್ತೆ 9ನೇ ಅಧ್ಯಾಯ 38ರಿಂದ 41ವರೆಗೆ ಓದ್ತೀರಿ.
ಹಾಂ, ಮಾರ್ಕ್ ಸುವಾರ್ತೆ 9ನೇ ಅಧ್ಯಾಯ 38ರಿಂದ. ಯೋಹಾನನು ಯೇಸು ಕ್ರಿಸ್ತನಿಗೆ, ಯೋಹಾನನು ಏನು ಮಾಡ್ತಾನೆ? ಯೇಸು ಕ್ರಿಸ್ತನಿಗೆ, ಬೋಧಕನೇ, ಒಬ್ಬನು ನಿನ್ನ ಹೆಸರು, ಯಾರೋ ಒಬ್ಬನು ಪರಾಯ ಮನುಷ್ಯ, ಒಬ್ಬನು ನಿನ್ನ ಹೆಸರನ್ನು ಹೇಳಿ, ಯೇಸುವಿನ ಹೆಸರನ್ನು ಹೇಳಿ ದೆವ್ವ ಬಿಡಿಸುವುದನ್ನು ನಾವು ಕಂಡೆವು, ಅದ್ಭುತಗಳು ಮಾಡುವುದನ್ನು ನಾವು ಕಂಡಿದ್ದೇವೆ. ಅವನು ನಮಗೆ ಸೇರಿದವನಲ್ಲ. ಏಸಯ್ಯ ನಮ್ಮ ಬೈಬಲ್ ಕ್ಲಾಸ್ಗೆ, ನಮ್ಮ ಶಿಷ್ಯತ್ವದ ಕೋರ್ಸ್ಗೆ, ನಮ್ಮ ಸಭೆಗೆ ಸೇರಿದವನಲ್ಲ. ಅವರಿಗೆ ಸುಮ್ಮನೆ ಬಿಟ್ಟಿಲ್ಲ, ನಾವು ಹೋಗಿ ಅವನಿಗೆ ಅಡ್ಡಿ ಮಾಡಿದೆ. ಯಾಕೆ ನೀ ಯೇಸು ನಾಮದಲ್ಲಿ ಓಡಿಸ್ತಾ ಇದ್ದೀ? ನೀನು ಯಾರು? ಯೇಸು ನಾಮವನ್ನು ಉಪಯೋಗ ಮಾಡಲಿಕ್ಕೆ ನೀನು ಯಾರು? ನಮ್ಮ ಸಭೆಯಲ್ಲಿದ್ಯಾ? ನಮ್ಮ ಶಿಷ್ಯತ್ವದಲ್ಲಿದೆಯಾ? ಯೇಸು ಕ್ರಿಸ್ತನ ಟ್ರೈನಿಂಗ್ನಲ್ಲಿ ಇದೆಯಾ ನೀನು ಅಂತೇಳಿ ಅವನಿಗೆ ಹೋಗಿ ನಾವು ಅಡ್ಡಿ ಮಾಡಿದ್ದೇವೆ ಯೇಸಯ್ಯ ಎಂಬುದಾಗಿ ಬಂದು ಯೇಸು ಕ್ರಿಸ್ತನ ಹತ್ರ ತಿಳಿಸ್ತಾರೆ. ಆಗ ಯೇಸು ಕ್ರಿಸ್ತನ ಹೇಳೋದೇನು ನೋಡಿ, ಎಷ್ಟು ಚೆನ್ನಾಗಿದೆ ಉತ್ತರ. ಆಗ ಯೇಸು ಹೇಳ್ತಾನೆ, ಅಂಥವನಿಗೆ ಅಡ್ಡಿ ಮಾಡಬೇಡಿ, ನನ್ನ ಹೆಸರಿನ ಮೇಲೆ ಅದ್ಭುತ ಕಾರ್ಯಗಳನ್ನು ಮಾಡಿ ನನ್ನನ್ನು ಏಕಾಏಕಿ ನನ್ನನ್ನು ದೂಷಿಸುವವನು, ಯೇಸು ಹೇಳ್ತಾ ಇದ್ದಾರೆ, ಒಬ್ಬನೂ ಇಲ್ಲ. ನನ್ನ ಹೆಸರಿನಲ್ಲಿ ಅದ್ಭುತ ಮಾಡಿ ಏಕಾಏಕಿ ದೂಷಿಸುವವನು ಒಬ್ಬನೂ ಇಲ್ಲ. ನಮ್ಮನ್ನು ವಿರೋಧಿಸುವವನು ನಮ್ಮ ಪಕ್ಷದವನೇ, ನಮ್ಮನ್ನು ವಿರೋಧಿಸದವನು, ನಮಗೆ ವಿರೋಧವಾಗಿ, ಯೇಸು ಹೇಳ್ತಾರೆ, ನಮಗೆ ವಿರೋಧವಾಗಿ ಇಲ್ಲದವನು ಅವನು ನಮ್ಮ ಪಕ್ಷದವನೇ. ಯೇಸು ಹೇಳ್ತಾ ಇದ್ದಾರೆ, ನೀವು ಕ್ರಿಸ್ತನವರೆಂದು ನಿಮಗೆ ಯಾವನಾದರೂ ಒಂದು ತಂಬಿಗೆ, ನೋಡ್ರಿ, ನನ್ನ ಹೆಸರಿನಲ್ಲಿ ಒಂದು ತಂಬಿಗೆ ನೀರು ಕೊಟ್ಟರು ಆ ನೀರು ಕೊಟ್ಟ ಅನ್ಯನು ಖಂಡಿತವಾಗಿ ನಿಶ್ಚಯವಾಗಿ ಅವನು ಪ್ರತಿಫಲವನ್ನು, ಅದ್ಭುತ ಫಲವನ್ನು ಹೊಂದುತ್ತಾನೆ ಎಂಬುದಾಗಿ ಯೇಸು ಕ್ರಿಸ್ತನು ಈ ಸ್ಟೋರಿಯಲ್ಲಿ ಮಾತಾಡಿದ್ದಾರೆ. ಬಹಳ ಜಾಗ್ರತೆ ಕೇಳ್ತಾರೆ. ಇಲ್ಲಿ ಇಂಟ್ರೆಸ್ಟಿಂಗ್ ನೋಡ್ರಿ, ಶಿಷ್ಯರು ಗಣಕಾರ ಮಾಡಿದಾರೆ ಅಂತ ತಿಳ್ಕೊಂಡಿದ್ದಾರೆ. ಪ್ರೈಸ್ ಲಾರ್ಡ್ ಜೀಸಸ್. ಯೇಸು ಕ್ರಿಸ್ತನ ಸ್ವಂತ ಶಿಷ್ಯರು ಯೇಸು ಕ್ರಿಸ್ತನ ಜೊತೆಲಿ ಟ್ರೈನಿಂಗ್ ಆಗಿ ಇವರೆಲ್ಲ ಜನ ಯೇಸು ಕ್ರಿಸ್ತನ ಸೇವೆ ಕಳಿಸ್ತಾರೆ. ಹೋಗಿ ಎಲ್ಲ ಗ್ರಾಮ ಹಳ್ಳಿಗಳಿಗೆ ಹೋಗಿ ಸೇವೆ ಮಾಡಿ ಅಂತೇಳಿ ಅಲ್ಲಿ ಹೋಗ್ತಾ ಇರುವಾಗ ಈ ಶಿಷ್ಯರಲ್ಲಿ ಯೋಹಾನನ್ ಏನು ಮಾಡಿರ್ತಾನೆ, ಒಂದು ವಿಷಯವನ್ನು ಕಂಡಿರ್ತಾನೆ. ಅಲ್ಲಿ ಯಾರೋ ಒಬ್ಬನು, ಯಾರು ಈ ಒಂದು ಯೇಸು ಕ್ರಿಸ್ತನ ಜೊತೆಯಲ್ಲಿರ್ತಕ್ಕಂಥ ಶಿಷ್ಯರಾಗಲಿ ಅವರ ಗುಂಪಿನಲ್ಲಿರುವ ಯಾವುದೇ ರೀತಿಯಾದ ಭಾಗವನ್ನು ವಹಿಸಲಿಲ್ಲ. ಭಾಗವಹಿಸಿದಂಥ ವ್ಯಕ್ತಿ ಒಬ್ಬನು ಯೇಸು ನಾಮದಲ್ಲಿ ದೆವ್ವಗಳು ಬಿಡಿಸ್ತಾ ಇದ್ದಾನೆ. ಯಾರೋ ಒಬ್ಬನು ಯೇಸು ನಾಮದಲ್ಲಿ ದೆವ್ವಗಳು ಬಿಡಿಸ್ತಾ ಇದ್ದಾನೆ, ಮಹತ್ವ ಕಾರ್ಯಗಳು ಮಾಡ್ತಾ ಇದ್ದಾನೆ. ಅವನಿಗೆ ಹೋಗಿ ನಾವು ಧಮಕಿ ಕೊಟ್ಟು ಬಂದಿದ್ದೇವೆ. ಏನಂತೇಳಿ ಧಮಕಿ ಕೊಟ್ಟು ಬಂದೆ, ಕ್ಯಾ ಸಮಜಾತು, ಯೇಸು ಕ ನಾಮ್ ಲೇಗೋ ತೂ ವೈಸ ಅದ್ಭುತ ಕರ್ನೆಗಾ ನೈ, ನೀನು ಅದ್ಭುತ ಮಾಡೋಂಗಿಲ್ಲ. ನೋಡ್ರಿ ಎಂಥ ಜನ ಇದ್ದಾರೆ ಅವಾಗೂ. ಅಲ್ಲೆಲೂಯಾ. ಯೇಸು ಕ್ರಿಸ್ತನ ಸ್ವಂತ ಶಿಷ್ಯರಲ್ಲಿ ಬಂದಿರತಕ್ಕಂಥ ಒಂದು ಕುಲ್ಲು ಬುದ್ಧಿ, ನಮ್ಮ ತೆಲುಗಿನಲ್ಲಿ ಭಾಳ ಚೆನ್ನಾಗಿದೆ, ಕೊಳಕು ಬುದ್ಧಿ ಅಂತ ಹೇಳ್ತಾರೆ. ಭಾಳ ಪ್ರೈಸ್ ಲಾರ್ಡ್ ಜೀಸಸ್. ಯೇಸುವಿನ ನಾಮದಲ್ಲಿ ನೀವು ಸ್ವಸ ಮಾಡೋ, ನೀನು ಯಾರು? ನೀನು ನಮ್ಮ ಟೀಮ್ನಲ್ಲಿ ಇದೆಯಾ? ಇಲ್ಲ ಸರ್, ನಾನು ನಿಮ್ಮ ಟೀಮ್ನಲ್ಲಿ ಇಲ್ಲ. ಮತ್ತು ಹೇಗೆ ನೀವು ಗುಣಪಡಿಸ್ತಾ ಇದ್ದೆ? ಗುಣಪಡಿಸಬಾರ್ದು ನೀನು, ಯಾರು ಯೇಸು ನಾಮ ಯೂಸ್ ಮಾಡಬಾರ್ದು ನೀನು ಅಂತೇಳಿ ಅವನು ಗದರಿಸ್ತಾರೆ. ಆಯ್ತು ಸರ್ ನಾವು ಮಾಡಿದ್ರೆ ಆಯ್ತು ಸರ್, ನೀನು ಯೇಸುವಿನ ಸೇವೆಯಲ್ಲಿ ಇದೆಯಾ? ಯೇಸುವಿನ ಶಿಷ್ಯರು ನಾವು, ಸರ್ಟಿಫಿಕೇಟ್ ಹೊಂದಿದ್ದೇವೆ ನಾವು. ಏನಂತೇಳಿ ಸರ್ಟಿಫಿಕೇಟ್ ಹೊಂದಿದ್ದೇವೆ, ಬಿರುದುಗಳೆಲ್ಲ ಹೊಂದಿದ್ದೇವೆ, ಒಂದೊಂದು ABCDEF ಎಲ್ಲ ಬಿರುದುಗಳು ಹೊಂದಿದ್ದೇವೆ. ಅದರ ಬಿಟ್ಟು ನೀನು ಯಾರು ಆಗಿದ್ದು ಯೇಸುವಿನ ನಾಮದಲ್ಲಿ. ನೋಡ್ರಿ, ಯೇಸುವಿನ ನಾಮ ಗುಂಪಿನಲ್ಲಿ ಇಲ್ಲದವರು ಕೂಡ ನಂಬಿರೋದಾದ್ರೆ, ಹಲ್ಲೆಲೂಯಾ, ನಂಬುವವನು ಯಾವನಾದ್ರೆ, ಸುಮ್ಮನೆ ಹೇಳಿಲ್ಲಲೇ, ನಂಬಿರೋನಾದ್ರೆ ಯಾವನೇ ಇರಲಿ, ಯೇಸುವನ್ನು ನಂಬಿಕೆ ಇಟ್ಕೊಂಡು ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಕೊಳ್ಳೋ ಪ್ರತಿಯೊಬ್ಬನೂ ರೋಗಿಗಳ ಮೇಲೆ ಕೈ ಇಟ್ಟರೆ ಗುಣವಾಗುವರು ಎಂಬುದಾಗಿ ಬರೆಯಲ್ಪಟ್ಟಿದೆ. ಯೇಸು ನಾಮದಲ್ಲಿ ನನ್ನ ಹೆಸರಲ್ಲಿ ರೋಗಿಗಳ ಮೇಲೆ ಕೈ ಇಟ್ಟರೆ ಗುಣವಾಗೋದು. ಆಗ ಈ ಎಲ್ಲ ಆಗಿದ ಮೇಲೆ, ಇವೆಲ್ಲ ಧಮಕಿ ಕೊಟ್ಟು ಬಂದ ಮೇಲೆ, ಆಗ ಯೇಸು ಕ್ರಿಸ್ತನ ಭಾಳ ದೊಡ್ಡ ಗಣಕಾರ ಮಾಡಿರೇನಪ್ಪ ನೀವು? ಬುದ್ಧಿಗೆ ದೈತೇನಿಲ್ಲ. ಅವನ್ನ ಯಾಕೆ ಕಡ್ಡಿ ಮಾಡಕ್ಕೆ ಹೋಗಿರಿ? ಅವನು ನನ್ನ ನಾಮದಲ್ಲಿ ಮಹತ್ವ ಕಾರ್ಯಗಳು ಮಾಡ್ತಾನೆ. ನೋಡ್ರಿ, ಇಲ್ಲಿ ದೆವ್ವಗಳು ಬಿಡಿಸಿದಷ್ಟೆಲ್ಲ, ಹಿಯೋನ್ ಈಸ್ ಟೆಲಿಂಗ್ ದ ಮೈಟಿ ಮಿರಾಕಲ್ಸ್. ನನ್ನ ನಾಮದಲ್ಲಿ ಮಹತ್ವ ಕಾರ್ಯಗಳು ಮಾಡಿದರೆ ಅವನು ನಮಗೆ ವಿರೋಧಿ ಅಲ್ಲ, ನಮ್ಮ ಪಕ್ಷದವನೇ ಹೊರತು ಅವನು ನಮಗೆ ವಿರೋಧವಾದ ಯಾವ ಕೆಟ್ಟ ಮಾತನ್ನು ಮಾತಾಡುವುದಿಲ್ಲ. ಓದ್ತಿರ ಮಾತನ್ನು, ದೇ ವಿಲ್ ನೆವರ್ ಸ್ಪೀಕ್ ಇವಿಲ್ ಆಫ್ ಮೀ ಎಂಬುದಾಗಿಲ್ಲ. ಓದ್ತಿರ ಮಾತನ್ನು. 39. ಆದರೆ ಯೇಸು ಆ ಶಿಷ್ಯನಿಗೆ, ಯೋಹಾನ ಶಿಷ್ಯನಿಗೆ, ಅಡ್ಡಿ ಮಾಡಬೇಡ್ರಿ, ನನ್ನ ಹೆಸರಿನಲ್ಲಿ ಅದ್ಭುತ ಕಾರ್ಯಗಳನ್ನು
ಮಾಡಿ ನನ್ನ ವಿಷಯದಲ್ಲಿ ಹಗುರಾಗಿ ಚೀಪಾಗಿ ಕೆಟ್ಟದ್ದನ್ನು ಮಾತನಾಡುವ ಒಬ್ಬನಾದರೂ ಇಲ್ಲ. ಯಾಕಂದ್ರೆ ನಮಗೆ ವಿರೋಧಿಯಾಗಿರದವನು ಅವನು ನಮ್ಮ ಪಕ್ಷದವನು ಅಂತ ಹೇಳ್ದ. ಅಂದ್ರೆ ಅರ್ಥ ಏನು? ಯೇಸು ಕ್ರಿಸ್ತನ ವಿಷಯದಲ್ಲಿ ಶುಭವಾರ್ತೆಯನ್ನು ಸಾರತಕ್ಕಂಥ ಗುಂಪಿನವರು. ಯೇಸು ಕ್ರಿಸ್ತನ ಶಿಷ್ಯರ ಗುಂಪಿನಲ್ಲಿ ಇಲ್ಲ, ಆದರೆ ಯೇಸು ಕ್ರಿಸ್ತನ ವಿಷಯದಲ್ಲಿ ಸುವಾರ್ತೆಯನ್ನು ಸಾರತಕ್ಕಂಥ ವ್ಯಕ್ತಿ ಅವನು ಹೊರಗಿಂದ ಇರತಕ್ಕಂಥ ವ್ಯಕ್ತಿ. ಅವನು ಯೇಸು ನಾಮವನ್ನು ಉಪಯೋಗ ಮಾಡಿ ಯೇಸುವಿನ ಕುರಿತು ಶುಭವನ್ನು ಹೇಳ್ತಾ ಸುವಾರ್ತೆ ಸಾರ್ತಾರುವಾಗ ದೇವರು ಅವನ ಜೊತೆಯಲ್ಲಿ ನಿಂತ್ಕೊಂಡು ಕ್ರಿಯೆ ಮಾಡ್ತಾರೆ, ಮಹತ್ವಕರಲಾಗ್ತದೆ. ಅವನನ್ನು ಅಡ್ಡಿ ಮಾಡಬೇಡ್ರಿ ಎಂಬುದಾಗಿ ಹೇಳಿದ್ರು. ಪ್ರೈಸ್ ದಿ ಲಾರ್ಡ್ ಜೀಸಸ್. ನಮ್ಮ ಕಮಿಟಿಯಲ್ಲಿಲ್ಲ ಅವನು, ನಮ್ಮ ಫೆಲೋಶಿಪ್ಪಲ್ಲಿಲ್ಲ ಅವನು. ಅವನು ಹೆಂಗೆ ಯೇಸು ಕ್ರಿಸ್ತ ನಾಮದಲ್ಲಿ ಇದೆಲ್ಲ ಮಾಡ್ತಾನೆ, ಹೋಗಿ ಪಾಪ ನಂಬಿಕೆ ಕೊಟ್ಟು ಬಂದಿರೋರು ಭಾಳ ಶಾಣ್ಯರು. ಆದರೆ ಯೇಸು ಎಷ್ಟು ನಿಷ್ಪಕ್ಷವುಳ್ಳ ವ್ಯಕ್ತಿ ನೋಡ್ರಿ, ಮಾನವರ ಮಧ್ಯದಲ್ಲಿ ಇದನ್ನು ನಡೆಸಿದ್ರು. ಈ ಇಂಟ್ರೆಸ್ಟಿಂಗ್ ಅಟ್ಟೆ. ಆವಾಗ ನಾನು ಲಕ್ಷ್ಯ ಕೊಟ್ಟಿದ್ದೆ ಅಂದರೆ, ದ ನೇಮ್ ಆಫ್ ಜೀಸಸ್, ದೋಸ್ ಹೂ ಬಿಲೀವ್ ಇನ್ ದ ನೇಮ್ ಆಫ್ ಜೀಸಸ್, ದೇ ವರ್ ಆಲ್ಸೋ ಹೀಲ್ಡ್ ಆ್ಯಂಡ್ ಸೇವ್ಡ್. ಯೇಸುವಿನ ನಾಮದಲ್ಲಿ ನಂಬಿಕೆ ಇಟ್ಕೊಂಡಿರುವ ಎಲ್ಲರೂ ಅವರು ರಕ್ಷಣೆ ಹೊಂದಿ, ಅವರು ಉದ್ಧಾರವಾಗಿ, ಅಲ್ಲದೆ ಅನೇಕ ಜನರಿಗೆ ಉದ್ಧರಿಸತಕ್ಕಂಥ ಆ ಯೇಸು ನಾಮ ಯೇಸುವಿನ ಟೀಮ್ನಲ್ಲಿಲ್ಲ, ಸರ್ಟಿಫಿಕೇಟೇ ಇಲ್ಲ, ಆದರೆ ಅವನಿಗೆ ನಂಬಿಕೆ ಇತ್ತು. ಆ ನಂಬೋದ್ರಿಂದ ಯೇಸುವಿನ ವಿಷಯದಲ್ಲಿ ಒಳ್ಳೆದನ್ನು ಮಾತಾಡ್ತಿದ್ರು, ಶುಭವಾರ್ತೆಯನ್ನು ಸಾರ್ತಾ ಇದ್ರು. ಆ ಶುಭವಾರ್ತೆಯನ್ನು ಸಾರ್ತಿರ್ತ ವ್ಯಕ್ತಿ ಯೇಸು ನಾಮದಲ್ಲಿ ಸ್ವಸ್ಥತೆಗಳನ್ನು, ಗುಣಪಡಿಸುವುದನ್ನು, ಮಹತ್ವ ಕಾರ್ಯಗಳನ್ನು ಮಾಡಿರತಕ್ಕಂಥದ್ದನ್ನು ಅಡ್ಡಿಪಡಿಸಬೇಡಂಬುದಾಗಿ ಯಾಕೆ ಹೇಳಿದ್ರೆ ಅಂದರೆ, ಆತನ ನಾಮದಲ್ಲಿ ಆ ಸಾಮರ್ಥ್ಯ ನಾವು ನೋಡ್ತಾ ಇದ್ದೇವೆ. ಪ್ರೈಸ್ ಲಾರ್ಡ್ ಜೀಸಸ್. ಎಲ್ಲರೂ ತಿರಲ್ವಿಯ ಇದನ್ನು ನಾವು ನೋಡಿದ್ದೆವು. ಇದೇನು? ತನ್ನ ಗುಂಪಿನಲ್ಲಿ ಇಲ್ಲದವರೇ ಈ ಸಂದೇಶವನ್ನು ಹೋಗಿ ಸ್ವಾರ್ಥ ಸಾರ್ತಾ ಇರೋರು, ಅವನು ಕೂಡ ನಮ್ಮ ವಿರೋಧಿ ಅಲ್ಲ, ನಮ್ಮ ಪಕ್ಷದವನು, ಅವನನ್ನು ಮಾಡಲಿ ಬಿಟ್ಟುಕೊಡ್ರಿ ಎಂಬುದಾಗಿ ಹೇಳಿದ್ದಾನೆ. ಆದರೆ ಇಲ್ಲೇ ಇನ್ನೊಂದು ಗುಂಪಿನವರಿದ್ದಾರೆ. ಇಲ್ಲಿ ಯೇಸು ಕ್ರಿಸ್ತನ ಜೊತೆಲಿ ಒಂದು ಗುಂಪು, ಇನ್ನೊಂದು ಯೇಸು ಕ್ರಿಸ್ತನ ಜೊತೆಲಿ ಇಲ್ಲದೆ ಅವರು ಕೇಳಿ ನಂಬಿರ್ತಕ್ಕಂಥ ಕೆಲವರು ಇನ್ನೊಂದು ಗುಂಪಿನವರಿದ್ದಾರೆ. ಯೇಸು ಕ್ರಿಸ್ತನ ಸುವಾರ್ತೆಯನ್ನು ಕೇಳಿ ಯೇಸು ಕ್ರಿಸ್ತನಿಂದ ಬಂದಿರತಕ್ಕಂಥ ಎಲ್ಲ ಜೀವನದ ಮೌಲ್ಯಗಳನ್ನು, ಆಜ್ಞೆಗಳನ್ನು ಕೇಳಿ, ಯೇಸು ಕ್ರಿಸ್ತನ ಕಲಿಸ್ಕೊಟ್ಟಿರ್ತಕ್ಕಂಥ ಎಲ್ಲ ಸದುಪದೇಶಗಳನ್ನು, ಬದುಕಿನಲ್ಲಿ ಹೇಗೆ ಬದುಕಬೇಕು, ಹೇಗೆ ಮಾಡಬೇಕು, ಏನು ಮಾಡಬಾರ್ದು, ಏನು ಮಾಡಬೇಕು, ಏನು ಮಾಡಬಾರ್ದು, ಯಾವ ಕೆಟ್ಟದನ್ನು ಮಾಡಬಾರ್ದು, ಅಶುಭವನ್ನು ಮಾಡಬಾರ್ದು, ಸೇಡನ್ನು ಇಟ್ಕೋಬಾರ್ದು, ಮತ್ತು ಕೆಟ್ಟದನ್ನು ಇಟ್ಕೋಬಾರ್ದು, ಸಿಟ್ಟನ್ನು ಇಟ್ಕೋಬಾರ್ದು, ಇವೆಲ್ಲ ಏನೇನೋ ಜೀವನದ ಮೌಲ್ಯಗಳನ್ನೆಲ್ಲ ಕಲಿಸಿಕೊಟ್ಟು ಕಲಿತಿರ್ತಕ್ಕಂಥ ಕೆಲವ ಗುಂಪಿನವರಿದ್ದಾರೆ. ಇಲ್ಲಿ ಈ ಒಂದು ವಚನವನ್ನು ಹೇಳುವಾಗ ನಮ್ಮ ಅಮಾಯಕರು ಇದನ್ನು ಬೇರೆ ರೀತಿಯಲ್ಲಿ ಹೇಳ್ತಾರೆ. ಅದು ಹೇಳೋದು ತಪ್ಪಿಲ್ಲ, ಅದು ಕೂಡ ಕರೆಕ್ಟ್ ಇದೆ. ಯಾಕಂದರೆ ತಮ್ಮ ಸೇವೆಯಲ್ಲಿ ಅದ್ಭುತಗಳು, ಸೂಚಕರಲ್ಲಿ ಆಗದೇ ಇದ್ದರೆ ಯಾರಾದರೂ ಅದ್ಭುತ ಮಾಡಿದರೆ ನೋಡಿ ಇವ್ರು ಇಂಥವ್ರು ಅಂತ ಹೇಳ್ತಾರೆ. ಆದರೆ ಇಲ್ಲಿ ನಾನು ಗಮನಿಸಿದ್ದೇನೆಂದರೆ, ಒಂದು ಸ್ಟ್ರೇಂಜ್ ಕೇಸ್, ಇನ್ಕ್ರೆಡಿಬಲ್, ನಂಬಲು ಅಸಖ್ಯವಾಗಿರತಕ್ಕಂಥ ಸತ್ಯವನ್ನು ನಾನು ಇಲ್ಲಿ ಕೇಳಿದೆ. ಮನುಷ್ಯನಿಗೆ ನಂಬಲಿಕ್ಕಾಗುವುದಿಲ್ಲ ಅಂಥ ಸತ್ಯ ಇದು. ಆದರೆ ನಂಬಲಿ ನಂಬದೇ ಇರಲಿ, ಈ ಸತ್ಯ ಮಾತ್ರ ಸತ್ಯ. ಹಲ್ಲೆಲೂಯಾ. ಮತ್ತಾಯ ಸುವಾರ್ತೆ 7ನೇ ಅಧ್ಯಾಯ 21ನೇ ವಚನದಲ್ಲಿ ಕರ್ತನೇ ಕರ್ತನೇ, ಯೇಸು ಹೇಳ್ತಾ ಇದ್ದಾರೆ, ಯೇಸುವನ್ನು ಒಡೆಯನೇ ಒಡೆಯನೇ ಎಂದು ಹೇಳುವ ಪ್ರತಿಯೊಬ್ಬನೂ ಪರಲೋಕ ರಾಜ್ಯದಲ್ಲಿ ಪ್ರವೇಶಿಸುತ್ತಾನೆಂದು ನೀವು ತಿಳಿದುಕೊಳ್ಳಬೇಡ್ರಿ. ಕೆತ್ನಾ ಹೋಯ್ತು ಆಯ್ಸಾ ಮತ್ ಸಮಜೋ, ನೀವು ಪ್ರವೇಶಿಸ್ತಾನೆ ಎಂಬುದಾಗಿ ತಿಳಿದುಕೊಳ್ಳಬೇಡ್ರಿ. ಆದರೆ ಆ ಪರಲೋಕದಲ್ಲಿರುವಂಥ ತಂದೆ, ಯೇಸು ಹೇಳ್ತಾ ಇದ್ದಾರೆ, ಆ ಪರಲೋಕದಲ್ಲಿರುವಂಥ ತಂದೆ ಚಿತ್ತ ಅನುಸಾರವಾಗಿ ನಡೆಯೋನೇ ಅದರಲ್ಲಿ, ಅಂದರೆ ರಾಜ್ಯದಲ್ಲಿ, ದೇವರಾಜ್ಯದಲ್ಲಿ ಪ್ರವೇಶಿಸುತ್ತಾನೆ. ನೆಕ್ಸ್ಟ್ 22ನೇ ವಚನ. ಆ ದಿನದಲ್ಲಿ, ಅಂದರೆ ತೀರ್ಪಿನ ದಿನದಲ್ಲಿ, ಕೊನೆ ತೀರ್ಪಿನ ದಿನದಲ್ಲಿ, ನ್ಯಾಯ ತೀರ್ಪಿನ ದಿನದಲ್ಲಿ, ಆಗ ಯೇಸು ಕ್ರಿಸ್ತನ ಬಾಗಿಲ ಹತ್ರ ತಟ್ತಾ ಇರ್ತಾರೆ. ಕರ್ತನೇ ಒಡೆಯನೇ ಒಡೆಯನೇ, ಯೇಸು ಕ್ರಿಸ್ತನಿಗೆ, ನಿನ್ನ ಹೆಸರಿನಲ್ಲಿ ನಾವು ಪ್ರವಾದಿಸಲಿಲ್ಲವೇ? ನಿನ್ನ ಹೆಸರಿನಲ್ಲಿ, ಲಕ್ಷ ಕೇಳ್ತೀರಿ, ನಿನ್ನ ಹೆಸರು, ಯೇಸುವಿನ ಹೆಸರು, ಯೇಸುವಿನ ಹೆಸರು, ಯೇಸುವಿನ ಹೆಸರು, ಜಾಗ್ರತೆ ಅಂತ ಕೇಳ್ತೀರಿ. ಯೇಸುವಿನ ಹೆಸರಿನಲ್ಲಿ ನಡೆದಿರ್ತಕ್ಕಂಥ ವಿಚಿತ್ರವಾದ ಘಟನೆಗಳು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ನಿನ್ನ ಹೆಸರಿನಲ್ಲಿ ನಾವು ಪ್ರವಾದಿಸಿದ್ದೇವೆ. ಯಾರು ಇವರು?
ಪ್ರವಾದಿಗಳು. ನಿನ್ನ ಹೆಸರಿನಲ್ಲಿ ಮಹತ್ವ ಕಾರ್ಯಗಳು ಮಾಡಿದ್ದೇವೆ. ಅಂದ್ರೆ ಯಾರು ಇವರು? ಸುವಾರ್ತಿಕರು. ನಿನ್ನ ಹೆಸರಲ್ಲಿ ನಾನು ದೊಡ್ಡ ದೊಡ್ಡ ಮಹತ್ವ ಕಾರ್ಯಗಳು ಮಾಡಿದಿರಲ್ಲ ಯೆಶಯ್ಯ ಎಂಬುದಾಗಿ ಯೇಸು ಕ್ರಿಸ್ತನ ಹತ್ರ ಆ ಕೊನೆ ದಿನದ ತೀರ್ಪಿನ ದಿನದಲ್ಲಿ ಬಾಗಿಲನ್ನು ತಟ್ಟು ಕೂಗಿ ಅವರು ಮೊರೆ ಇಡ್ತಾರವಾಗ ಆಗ ಯೇಸು ಕ್ರಿಸ್ತನು ಏನು ಹೇಳುವನಂತೆ, ನಾನು ನಿಮ್ಮನ್ನು ಎಂದಿಗೂ ಅರಿಯನು ಎಂಬುದಾಗಿ ಹೇಳ್ತಾನೆ. ಅರಿಯನು ಅಂತ ಹೇಳಿದ ಕೂಡಲೇ ನೆಕ್ಸ್ಟ್ ಏನಿದೆ 23ನೇ ವಚನದಲ್ಲಿ, ಆಗ ಯೇಸು ಅವರಿಗೆ ನಾನು ನಿಮ್ಮನ್ನು ಎಂದಿಗೂ ಅರಿಯನು, ಏ ದುಷ್ಟತನ ಮಾಡುವವರೇ, ಏ ಕುಕರ್ಮ್ ಕರ್ನೆವಾಲೋ, ಏ ಅಪರಾಧ ದ್ರೋಹ ಮಾಡುವವರೇ, ನೀವು ಕಾಣದಂತ ದ್ರೋಹಿಗಳು, ನೀವು ನನ್ನಿಂದ ತೊಲಗಿ ಹೋಗು ಎಂದು ನಾನು ಅವರಿಗೆ ಹೇಳುವೆ. ಇದನ್ನು ಈ ಸ್ಟೋರಿಯಲ್ಲಿ ನಾವು ನೋಡಿದ್ದೇವೆ. ಈ ಒಂದು ಯೇಸು ಕ್ರಿಸ್ತನ್ ಹೇಳಿರತಕ್ಕಂಥ ಈ ಒಂದು ಉಪಮಾನಾರ್ಥಕವಾದಂಥ ಒಂದು ಸಂದೇಶವನ್ನು ನೋಡಿದ್ದೇವೆ, ಒಂದು ಸತ್ಯ ಘಟನೆಯನ್ನು. ಪ್ರೈಸ್ ದ ಲಾರ್ಡ್ ಜೀಸಸ್. ಇಲ್ಲಿ ನಮ್ಮ ಕೆಲವು ಅಮಾಯಕರು ಏನು ಮಾಡ್ತಾರೆ, ಈಗೋ ಯಾರ್ಯಾರು ಅದ್ಭುತ ಮಾಡ್ತಾ ಇದ್ರೆ ಸುನ್ನಾಮದಲ್ಲಿ ಅವರೆಲ್ಲ ಪರಲೋಕ ರಾಜ್ಯಕ್ಕೆ ಹೋಗುದಿಲ್ಲ, ಸ್ವರ್ಗಕ್ಕೆ ಹೋಗುದಿಲ್ಲ ಅಂತೇಳಿ ನೆಗೆಟಿವ್ ಪಾಯಿಂಟನ್ನು ಹೇಳಿ ಭಕ್ತರನ್ನು ದಿಕ್ಕು ತಪ್ಪಿಸ್ತಕ್ಕಂಥ ಕೆಲವ ದುಷ್ಟರಿಂದ ಎಚ್ಚರಿಕೆ ಜಾಗರೂಕರಾಗಿರ್ತೀರಿ. ಇದರಲ್ಲಿ ಪ್ಲಸ್ ಪಾಯಿಂಟ್ ತೋರಿಸ್ಕೊಡ್ತೀನಿ. ಪ್ರೈಸ್ ದ ಲಾರ್ಡ್ ಜೀಸಸ್. ಇಲ್ಲೇ ಯೇಸು ಕ್ರಿಸ್ತನು ಏನು ಹೇಳ್ತಾ ಇದ್ದಂದ್ರೆ, ಇವರು ಮೇಲೆ ಕಾಣಲಿಕ್ಕೆ ಭಕ್ತರಂತೆ ಕಾಣ್ತಾರೆ, ವೇಷಧಾರಿಗಳು ಕಾಣ್ತಾರೆ, ನೋಡಲಿಕ್ಕೆ ಎಲ್ಲ ಡಿಗ್ರಿಗಳಿದೆ ಅವ್ರ ಹತ್ರ, ಎಲ್ಲ ಕಾಣ್ತದೆ ಅವ್ರ ಹತ್ರ ಪದವಿಗಳಿದೆ, ಪದಕಗಳಿದೆ, ಇವೆಲ್ಲ ಇದೆ. ಆದರೆ ಅವರ ಒಳಗಿರ್ತಕ್ಕಂಥ ದುರ್ನಡತೆ ಯಾರಿಗೂ ಗೊತ್ತಿರೋದಿಲ್ಲ. ಅವರು ಮರೆಯಾಗಿ ಮಾಡ್ತಿರ್ತಾರೆ ದುರ್ನಡತೆ ಯಾರಿಗೂ ಗೊತ್ತಿರೋದಿಲ್ಲ. ಆದರೆ ಕಡೇ ಕಾಲದಲ್ಲಿ ಅವರ ಒಳಗಿರುವ ದುರ್ನಡತೆ ಹೊರಗೆ ಬರ್ತದೆ. ಆದರೆ ಇವ್ರೇನು ಹೇಳ್ತಾ ಇದ್ದಾರೆ ಅಂದರೆ, ಯೆಶಯ್ಯ, ನಾವು ನಿನ್ನ ಹೆಸರಿನಲ್ಲಿ ದೆವ್ವಗಳನ್ನು ಬಿಡಿಸಲಿಲ್ಲವೇ? ನಿನ್ನ ಹೆಸರಿನಲ್ಲಿ ಎಂತ ಪ್ರಾಫೆಸಿ ಹೇಳಿದ್ದೇವೆ, ಎಂತ ಜನರು ಚೇಂಜ್ ಆಗಿದ್ದಾರೆ ಗೊತ್ತಿದೆ. ಹಲೋ, ಇನ್ ದ ನೇಮ್ ಆಫ್ ಜೀಸಸ್ ಪ್ರಾಫೆಸಿ. ಹಲ್ಲೆಲೂಯಾ. ನಾವು ನಿನ್ನ ಹೆಸರಿನಲ್ಲಿ ಪ್ರವಚನವನ್ನು ಹೇಳಿದ್ದೇವೆ, ನಿನ್ನ ಹೆಸರಿನಲ್ಲಿ ದೆವ್ವಗಳನ್ನು ಬಿಡಿಸಿದ್ದೇವೆ, ನಿನ್ನ ಹೆಸರಲ್ಲಿ ಅನೇಕ ಮಹತ್ವ ಕಾರ್ಯಗಳನ್ನು ಮಾಡಿದ್ದೇವೆ ಎಂಬುದಾಗಿ ಯೇಸುವಿನ ಹೆಸರು ಎಂಬುದಾಗಿ 3 ಸಾರಿ ಈ ಒಂದೇ ವಚನದಲ್ಲಿ ಉಲ್ಲೇಖಿಸಲ್ಪಟ್ಟಿದೆ. ಮೈ ಡಿಯರ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ನನ್ನ ಪ್ರಿಯ ಸಹೋದರಿ ಸಹೋದರರೇ, ನಿಮಗೊಂದು ರಹಸ್ಯವನ್ನು ಹೇಳ್ತಾ ಇದ್ದೇನೆ. ಇವರು ವೇಷಧಾರಿಯಾದಂಥ ಭಕ್ತರಾಗಿದ್ದರು, ಕದೀಮರಾಗಿದ್ರು, ಕಾಣದಂತ ದ್ರೋಹಿಗಳಾಗಿದ್ರು. ಇಲ್ಲಿ ನ್ಯಾಯ ಪ್ರಮಾಣವನ್ನು ಪ್ರಕಟಿಸ್ತಾರೆ, ಆದರೆ ನ್ಯಾಯ ಪ್ರಮಾಣ ಪ್ರಕಾರ ನಡೆಯಲಾರದಂತ ಪಾಪಿಗಳಾಗಿದ್ರು. ಯೇಸುವಿನ ನಾಮ ಮಹತ್ವ ಕಾರ್ಯಗಳನ್ನು ಮಾಡಿದ್ದು ನನ್ನ ಲೈಫ್ನಲ್ಲಿ, ನನ್ನ ಈ ಒಂದು ಸ್ಟಡಿನಲ್ಲಿ ವಿಚಿತ್ರವಾದಂಥ ಬ್ರೇಕ್ ಥ್ರೂ ತಂದಿದೆ. ಏನು ಹೇಳ್ತಾ ಅಂದರೆ, ಯಾವ ದುಷ್ಟನಾಗಲಿ ದುರ್ಮಾರ್ಗನಾಗಲಿ ಯೇಸು ನಾಮವನ್ನು ತೆಗೆದುಕೊಂಡ್ರೆ, ಯೇಸು ನಾಮದಲ್ಲಿ ಮಹತ್ವ ಕಾರ್ಯಗಳು, ಅದ್ಭುತ ಕಾರ್ಯಗಳು, ಸೂಚಕಗಳು ಆಗೋದು ಸತ್ಯ. ಇವರು ಮಾಡುವ ದುರ್ಮಾರ್ಗತನದಿಂದ ತನ್ನ ನಾಮಕ್ಕೆ ಎಷ್ಟು ಮಾತ್ರಕ್ಕೂ ಅವಮಾನ ಬರಲಿಕ್ಕೆ ಅವಕಾಶ ಕೊಡಲಿಲ್ಲ. ಎಷ್ಟೋ ಜನರು ಇವರ ಮೂಲಕವಾಗಿ ಯೇಸು ನಾಮದಿಂದ ನಂಬಿಕೆ ಇಟ್ಕೊಂಡು ಅನೇಕ ಜನ ರಕ್ಷಣೆ ಹೊಂದಿದ್ದಾರೆ, ನಂಬಿದ್ದಾರೆ. ಉನ್ನತ ಸ್ಥಿತಿ ಬಂದರೆ ಅವರೆಲ್ಲ ಪರಲೋಕಕ್ಕೆ ಹೋದ್ರು ಹೊರತು ಇವರು ನರಕಕ್ಕೆ ಹೋದ್ರು. ದಟ್ಸ್ ನಾಟ್ ಎ ಪಾಯಿಂಟ್. ನಾನು ಹೇಳುವ ಪಾಯಿಂಟ್ ಏನಂದ್ರೆ, ಯೇಸುವಿನ ನಾಮ ಕ್ರಿಸ್ತನ ಗುಂಪಿನಲ್ಲಿ ಇಲ್ಲದವನು ಕೂಡ ಯೇಸುವಿನಲ್ಲಿ ನಂಬಿಕೆ ಇಟ್ಕೊಂಡು ಆ ನಾಮವನ್ನು ಉಪಯೋಗ ಮಾಡಿದರೆ ಅಷ್ಟು ದೊಡ್ಡ ಕಾರ್ಯವಾಗಿರುವುದಾದರೆ ಆತನ ನಾಮದಲ್ಲಿ ಎಷ್ಟು ನಿಷ್ಪಕ್ಷವುಳ್ಳಂತ ಶಕ್ತಿ ಇದೆ ಅನ್ನೋದನ್ನು ನಾವು ಕಾಣ್ತಾ ಇದ್ದೇವೆ. ಪ್ರೈಸ್ ದ ಲಾರ್ಡ್ ಜೀಸಸ್. ಅಷ್ಟೇ ಅಲ್ಲದೆ, ಒಬ್ಬರು ದುರ್ಮಾರ್ಗಿಯಾಗಿ ಎಲ್ಲ ವೇಷಧಾರಣೆ ಮಾಡಿಕೊಂಡು ಅವನು ದೊಡ್ಡ ಭಕ್ತನಂತೆ, ಅವನು ಬೇಕಾಗಿರುವ ಗೌರವಗಳನ್ನು ಹಾಕಿಕೊಂಡು, ಅವನು ಡಿಗ್ರಿಗಳನ್ನು ಹಾಕಿಕೊಂಡು ಒಳಗಿರ್ತಕ್ಕಂಥ ದುರ್ನಡತೆ ಯಾರಿಗೂ ಗೊತ್ತಿಲ್ಲ. ಆದರೂ ಅವನು ಯೇಸು ನಾಮದಲ್ಲಿ ಅದ್ಭುತ ಮಾಡಿದನಂದ್ರೆ ನನಗೆ ಆಶ್ಚರ್ಯ ಆಗಿದೆ. ಅಂದ್ರೆ ಇಂಥವರು ಕೂಡ ಯೇಸು ನಾಮ ಹೇಳಿದ್ರೆ ಅದ್ಭುತ ಆಗ್ತಂದ್ರೆ ಆ ಯೇಸು ನಾಮ ಎಂತ ಸರ್ವಶಕ್ತಿ ಉಳ್ಳ ನಾಮ ಇರಬಹುದು. ಪ್ರೈಸ್ ದ ಲಾರ್ಡ್ ಜೀಸಸ್. ಗುಡ್ ನ್ಯೂಸ್ ಫಾರ್ ಯು ಮೈ ಡಿಯರ್ ಬ್ರದರ್ಸ್ ಅಂಡ್ ಸಿಸ್ಟರ್. ಜೀವವು ಮರಣವು ನಾಲ್ಗೆ ವಶದಲ್ಲಿದೆ. ಇವತ್ತಿಂದ ಯಾರೇ ಇರಲಿ, ಯೇಸು ನಾಮವನ್ನು ಸ್ಮರಿಸುತ್ತಾ, ಯೇಸಯ್ಯನನ್ನು ಕೊಂಡಾಡ್ತಾ, ಯೇಸಯ್ಯ ನನ್ನನ್ನು ರಕ್ಷಿಸಿ ಅಂತೇಳಿ ಯಾವ ಪಾಪಿ ಕೂಡ ಬಂದು ತನ್ನ ಬಾಯಿಂದ ಯೇಸುವನ್ನು ಪ್ರಭು ಎಂಬುದಾಗಿ ಒಪ್ಪಿಕೊಂಡು ಯೇಸುವನ್ನು ತನ್ನ ಹೃದಯದಲ್ಲಿ ಅಂಗೀಕರಿಸುವುದಾದರೆ, ಸತ್ತವರೊಳಗಿಂದ ದೇವರಿಂದ ಎಬ್ಬಿಸಲ್ಪಟ್ಟನೆಂದು ನಂಬೋದಾದರೆ ಅವನಿಗೆ ರಕ್ಷಣೆಯು ಮತ್ತು ನಂಬಿಕೆಯ ಮೂಲಕ ಅವನಿಗೆ ನೀತಿಯು ಉಂಟಾಗುತ್ತದೆ.
ನನ್ನ ಪ್ರಿಯ ಸಹೋದರಿ ಸಹೋದರಿ, ಕರ್ತನಿಗೆ ಸಮರ್ಪಿಸೋಣ. ಪುಂಡರು, ಅಮಾಯಕ ಯುವಕರು ಕೂಡ ಈ ನಾಮದ ಪ್ರಭಾವವನ್ನು ಕೇಳಿ ರಕ್ಷಣೆ ಹೊಂದಿದ್ದಾರೆ. ಇಲ್ಲಿ ಇನ್ನೊಂದು ಗುಂಪಿನವರಿದ್ದಾರೆ. ಅವರು ಯೇಸು ಕ್ರಿಸ್ತನ ಜೊತೆಯಲ್ಲಿರ್ತಕ್ಕಂಥ ಗುಂಪಿನಲ್ಲಿರ್ತಕ್ಕಂಥ ಶಿಷ್ಯರು. ಆ ಗುಂಪಿನವರು ಹೊರ ಗುಂಪಿನವರಿಗೆ, ಯೇಸು ಕ್ರಿಸ್ತನ ಹೆಸರನ್ನು ನಂಬಿಕೊಂಡಿರ್ತಕ್ಕಂಥ ಅವರಿಗೆ, ಅವರು ಕೂಡ ಈ ಯೇಸು ನಾಮದಲ್ಲಿ ಮಹತ್ವ ಕಾರ್ಯಗಳು, ಸೂಚಕ್ರಿಯೆಗಳು, ದೇವಗಳನ್ನು ಬಿಡಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಇಲ್ಲಿ ಭಕ್ತಿಯ ವೇಷ ಧರಿಸಿಕೊಂಡ್ರು. ಅವರು ಭಕ್ತರಂತೆ ಕಾಣುವಂತರಾಗಿದ್ರು. ಆದರೂ ಅವರ ದುರ್ನಡತೆ ನಿಮಿತ್ತ ಯೇಸು ನಾಮ ಮಾಡುವ ಸಾಮರ್ಥ್ಯದ ಕೆಲಸ ನಿಂತು ಹೋಗಲಿಲ್ಲ. ಕಣ್ಣನ್ನು ಮುಚ್ಚ ನನ್ನ ಪ್ರಿಯ ಸಹೋದರಿ ಸಹೋದರರೇ, ದೇವರಿಗೆ ಸಮರ್ಪಿಸೋಣ. ಗುಡ್ ನ್ಯೂಸ್ ಏನಂದರೆ ಯೇಸು ನಾಮ, ಶುಭವಾರ್ತೆ ಏನಂದರೆ ಯೇಸು ನಾಮದಲ್ಲಿ ಸಾಮರ್ಥ್ಯವಿದೆ. ಪ್ರೈಸ್ ದ ಲಾರ್ಡ್ ಜೀಸಸ್. ನೀನು ನಂಬು, ನಂಬದೇ ಇರು, ಯೇಸು ನಾಮದಲ್ಲಿ ಸಾಮರ್ಥ್ಯ ಇದೆ. ನಂಬಿದರೆ ನಿನ್ನ ಜೀವನದಲ್ಲಿ ಆತನ ಅದ್ಭುತ ಕಾರ್ಯಗಳು ನಡೀತದೆ. ನೀನು ನಂಬದೇ ಇದ್ರೂ ಕೂಡ ಆತ ನಾಮದಲ್ಲಿ ಸಾಮರ್ಥ್ಯ ಇದೆ. ಇನ್ನೂ ಬೇರೆಯವರು ನಂಬಿದ್ರು ಅವರ ಜೀವನದಲ್ಲಿ ದೇವರು ಮಹತ್ವ ಕಾರ್ಯಗಳು ಮಾಡಲಿಕ್ಕಿದ್ದಾನೆ. ನನ್ನ ಪ್ರಿಯ ಸಹೋದರಿ ಸಹೋದರಿ, ಇವತ್ತು ಕರ್ತನೆ ಎಷ್ಟೋ ಆಸಕ್ತಿಯಿಂದ ದೇವರ ವಾಕ್ಯವನ್ನು ಕೇಳ್ತಾ ಇದೆ ರಾಜ. ದೇಶ ವಿದೇಶಗಳಿಂದ, ಗ್ರಾಮ ಗ್ರಾಮ, ಹಳ್ಳಿಗಳಿಂದ ಕೇಳ್ತಾ ಇದೆ ರಾಜ. ಆ ಯೇಸು ನಾಮದಲ್ಲಿ ಪ್ರಾರ್ಥನೆ ಮಾಡಲಿ, ಯೇಸು ನಾಮದಲ್ಲಿ ಏನು ಬೇಕಾದರೂ ಬೇಡಿಕೊಳ್ಳಲಿ. ದೇರ್ ಇಸ್ ಪವರ್ ಇನ್ ದ ನೇಮ್ ಆಫ್ ಜೀಸಸ್ ಆಫ್ ನಾಸರೇತ್. ನಸರೇತನಾದ ಯೇಸು ಕ್ರಿಸ್ತ ನಾಮದಲ್ಲಿರುವ ಸಾಮರ್ಥ್ಯವು ಭಕ್ತಿಯ ವೇಷ ಧರಿಸಿಕೊಂಡಿದ್ದವರು ಉಪಯೋಗ ಮಾಡಿರುವಾಗಲೂ ಆ ನಾಮದಲ್ಲಿರುವ ಸಾಮರ್ಥ್ಯವು ಪ್ರಕಟಗೊಳಿಸಲಾಗಿದೆ. ಆ ನಾಮದಲ್ಲಿರತಕ್ಕಂಥ ಶಕ್ತಿಯು ಪ್ರದರ್ಶಿಸಲಾಗಿದೆ. ಯೇಸು ಕ್ರಿಸ್ತನ ಗುಂಪಿನಲ್ಲಿ ಇರುವ ವ್ಯಕ್ತಿ, ಇಲ್ಲದ ವ್ಯಕ್ತಿ ಇರುವತಕ್ಕಂಥವನು ಕೂಡ ಆ ಯೇಸು ನಾಮದಲ್ಲಿ ನಂಬಿಕೆ ಇಟ್ಟು ಆತನು ಕೂಡ ಆ ನಾಮದಲ್ಲಿ ಬಹುದೊಡ್ಡ ದೊಡ್ಡ ಕಾರ್ಯಗಳನ್ನು ಪ್ರದರ್ಶಿಸಿದ್ದಾನೆ. ಹೌದು, ನನ್ನ ದೇವರೇ, ಕರ್ತನೇ, ಒಡೆಯನೇ, ನನ್ನನ್ನು ಕೇಳುತ್ತಿರ್ತಕ್ಕ ನನ್ನ ಪ್ರಿಯ ಸಹೋದರಿ ಸಹೋದರೇ, ನಂಬಿರುವ ನೀವು, ಕ್ರಿಸ್ತ ನಂಬಿಕೆಯಲ್ಲಿ ಬಂದಿರುವ ನಿಮಗೆ ಇನ್ನೂ ಎಷ್ಟೋ ಹೆಚ್ಚಾಗಿ ಈ ನಾಮದ ಸಾಮರ್ಥ್ಯದ ಅದ್ಭುತಗಳು, ಸೂಚಕಗಳು, ಮಹತ್ವ ಕಾರ್ಯಗಳು, ಬಿಡುಗಡೆಗಳು ನಿಮಗೆ ಉಂಟಾಗಲಿ ಎಂಬುದಾಗಿ ಹಾರೈಸುತ್ತಾ ಇದ್ದಾನೆ. ಈ ವೇದಿಕೆಯ ಮೂಲಕವಾಗಿ ಯೇಸು ನಾಮದಲ್ಲಿ ಗುಣವಾಗಲಾರದಂಥ ರೋಗಗಳು, ನನ್ನ ಜೊತೆಯಲ್ಲಿ ನಂಬಿಕೆ ಇಟ್ಕೊಂಡು ಏಕೀಭವಿಸಿದ್ದವರಿಗೆ ಯೇಸು ಕ್ರಿಸ್ತ ನಾಮದಲ್ಲಿ ಗುಣವಾಗಲಾರದಂಥ ರೋಗಗಳು ಯೇಸು ನಾಮದಲ್ಲಿ ಗುಣಮುಖರಾಗಲಿ ಎಂಬುದಾಗಿ ಹಾರೈಸುತ್ತಾ ಇದ್ದಾನೆ. ಬಿಡುಗಡೆ ಆಗಲಾರದಂಥ ಸಮಸ್ಯೆಗಳು, ಬಾಧೆಗಳು, ಸಂಕಷ್ಟಗಳು, ಸೆರೆಮನಿಗಳು, ಮಾಯಾಜಾಲದಲ್ಲಿರ್ತಕ್ಕಂಥ, ಮಾಯಾಮೋಸದಲ್ಲಿರ್ತಕ್ಕಂಥ ಎಲ್ಲರೂ ಯೇಸು ನಾಮದಲ್ಲಿ ಬಿಡುಗಡೆ ಆಗಲಿ ಎಂಬುದಾಗಿ ಹಾರೈಸುತ್ತಾ ಇದ್ದೇನೆ ಕರ್ತನೆ. ಈ ಸುವಾರ್ತೆಯನ್ನು ಕೇಳುತ್ತಿರ್ತಕ್ಕಂಥ ಎಲ್ಲರಿಗೆ ಯೇಸು ನಾಮದಲ್ಲಿ ಅವರು ರಕ್ಷಣೆ ಹೊಂದಲಿ, ಅವರ ಎಲ್ಲ ಸಂಕಟಗಳು ಬಿಡುಗಡೆ ಆಗಲಿ. ಯೇಸು ನಾಮದಲ್ಲಿ ಅವರೆಲ್ಲರೂ ರಾಜ್ಯದ, ಈ ದೇವರ ರಾಜ್ಯ, ಮತ ಅಲ್ಲ, ಈ ಪರಲೋಕ ರಾಜ್ಯದಲ್ಲಿ ಅವರೆಲ್ಲರೂ ಸೇರಿ ಈ ಪರಲೋಕ ರಾಜ್ಯದ ಸುಖವು, ಶಾಂತಿ, ಸಮಾಧಾನವು, ಈ ಪರಲೋಕ ರಾಜ್ಯದಿಂದ ಉಂಟಾಗತಕ್ಕಂಥ ಎಲ್ಲ ಸೌಲಭ್ಯಗಳು ಅವರ ಜೀವನದಲ್ಲಿ ಮೂಲಭೂತ ಸೌಕರ್ಯಗಳು ಅನುಗ್ರಹಿಸಲಿ ಎಂಬುದಾಗಿ ಹಾರೈಸುತ್ತಾ, ಶುಭವು, ಕ್ಷೇಮವು, ರಕ್ಷಣೆಯು, ನಿತ್ಯಜೀವವು, ಆರೋಗ್ಯ ಇಲ್ಲದವರಿಗೆ ಆರೋಗ್ಯ ಉಂಟಾಗಲಿ ಎಂಬುದಾಗಿ ಹಾರೈಸುತ್ತಾ, ಬಿಡುಗಡೆ ಇಲ್ಲದವರಿಗೆ ಯೇಸು ನಾಮದಲ್ಲಿ ಬಿಡುಗಡೆ ಉಂಟಾಗಲಿ ಎಂಬುದಾಗಿ ಹಾರೈಸುತ್ತಾ, ಯೇಸು ನಾಮದಲ್ಲಿ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ, ನಸರೇತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಎಲ್ಲರಿಗೆ ರಕ್ಷಣೆ ಉಂಟಾಗಲಿ ಎಂಬುದಾಗಿ ಹಾರೈಸುತ್ತಾ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆ, ಆಮೇನ್. ನನ್ನ ಎಲ್ಲ ಪ್ರಿಯ ಸಹೋದರಿ ಸಹೋದರೇ, ಎಷ್ಟೋ ಆಸಕ್ತಿಯಿಂದ ನೀವು ದೇವರ ವಾಕ್ಯವನ್ನು ಕೇಳ್ತಾ ಇದ್ದೀರಿ. ನಿಶ್ಚಯವಾಗಿ ಇದನ್ನು ಅನೇಕ ಜನರಿಗೆ ಶೇರ್ ಮಾಡಿ ನಿಮ್ಮ ಜೀವನದಲ್ಲಿ ದೊಡ್ಡ ದೊಡ್ಡ ಕಾರ್ಯಗಳಾಗಲಿ ಎಂಬುದಾಗಿ ಹಾರೈಸ್ತಾ ಇದ್ದೇನೆ. ಓನ್ಲಿ ದ ಸಿಂಪಲ್, ಬಹಳ ಒಂದೇ ನಾಮ, ಯೇಸು, ನಸರೇತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಇಷ್ಟು ದೊಡ್ಡ ಕಾರ್ಯಗಳಾವುದಾದ್ರೆ ಇದ್ದ ಸ್ಥಳದಲ್ಲಿ ಕೂಡ ನೀನು ಯೇಸು ನಾಮದಲ್ಲಿ ಏನು ಬೇಡ್ಕೋ ಅದು ಕೂಡ ನಿನಗೆ ಜರಗಲಿ ಎಂಬುದಾಗಿ ಹಾರೈಸ್ತೇನೆ. ಗಾಡ್ ಬ್ಲೆಸ್ ಯು. God loves you. Praise the Lord Jesus.